ಎಲ್ರಿಗೂ ನಮಸ್ಕಾರ. ತಾವೆಲ್ಲ ಹರಿದಾಸ ಚಲನಚಿತ್ರಗಳನ್ನು ನೋಡಿರ್ತೀರ. ಹಳೆ ಕಾಲದ್ದು ಕನಕದಾಸರು ಬಂತು, ಪುರಂದರದಾಸರದ್ದು ಬಂತು, ಹಾಗೆ ಬೇರೆ ಬೇರೆ ದಾಸರದ್ದು ಬಂತು. ಇತ್ತೀಚೆಗೆ ಕೆಲವು ಬೇರೆ ದಾಸರುಗಳ ಚಿತ್ರಗಳು ಸಹ ಬಂದವು. ಇಂಥ ಒಂದು ಆಧುನಿಕ ಯುಗದಲ್ಲಿ ಈ ಥರ ಒಂದು ಪೌರಾಣಿಕ ಮತ್ತು ಹರಿದಾಸರ ಚಲನಚಿತ್ರ ತುಂಬ ವಿರಳ. ಯಾರಾದರೂ ಇಂಥ ಚಲನಚಿತ್ರ ಮಾಡೋಕೆ ಹೆದರ್ತಾರೆ. ಅಂಥ ಒಂದು ಕಾಲದಲ್ಲಿ ಇವತ್ತು ಈ ನಮ್ಮೊಂದಿಗೆ ಇರುವಂಥ ಈ ತಂಡ ಒಂದು ಅದ್ಭುತವಾದ ಒಂದು ಚಲನಚಿತ್ರವನ್ನು ಕೊಟ್ಟಿದ್ದಾರೆ. ಅದರ ಹೆಸರು ಸಂಕೀರ್ತನ. ಈ ಸಂಕೀರ್ತನ ಏನು, ಹೆಸರೇ ಸಂಕೀರ್ತನ ಇದೆ, ಇದು ಯಾವ ಥರ ಇದೆ, ಈ ಚಿತ್ರದ ವಿಶೇಷತೆ ಏನು ಅಂತಂದು ಈ ತಂಡದಿಂದ ತಿಳಿಯೋಣಂತೆ. ಸೊ ಎಲ್ಲರೂ ಈ ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಿಸಿ. ಅಮ್ಮ ನಮಸ್ಕಾರ. ನಮಸ್ಕಾರ. ಸೊ ನಿಮ್ಮ ಪರಿಚಯವನ್ನು ಹೇಳ್ಕೊಳ್ಳಿ ನಮ್ಮ ವೀಕ್ಷಕರಿಗೆ. ಎಲ್ಲರೂ ನೋಡಿದ್ದಾರೆ, ಆದರೂ ತಾವು ಹೇಳಿದರೆ ಒಂದು ಖುಷಿ. ನನ್ನ ಹೆಸರು ಪದ್ಮಕಲಾ ಅಂತ. ನಾನು ಹಿರಿತೆರೆ ಹಾಗೂ ಕಿರಿತೆರೆಯ ಕಲಾವಿದೆ. ಮತ್ತು ಆರ್ಟ್ ಡೈರೆಕ್ಷನ್ನು, ಕಾಸ್ಟ್ಯೂಮು ಎಲ್ಲನೂ ಮಾಡ್ತೀನಿ. ಈ ಚಲನಚಿತ್ರದ ನಿರ್ಮಾಪಕಿನೂ ಆಗಿದ್ದೀನಿ. ನಮ್ಮದೊಂದು ತಂಡ ಇದು. ಸಿನಿಮಾನ ನೋಡಿ ಪ್ರೋತ್ಸಾಹಿಸಬೇಕು. ಹರಿವಾಯು ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಗುರು ಮಧ್ವರಾಯರಿಗೆ ನಮೋ ನಮೋ. ಗುರು ಮಧ್ವ ಸಂತತಿಗೆ ನಮೋ ನಮೋ. ಶ್ರೀಪಾದರಾಜರಿಗೆ, ಶ್ರೀವ್ಯಾಸರಾಜರಿಗೆ, ಶ್ರೀವಾದಿರಾಜರಿಗೆ ನಮೋ ನಮೋ. ವೈಕುಂಠದಾಸರಿಗೆ, ಪುರಂದರದಾಸರಿಗೆ, ಕನಕದಾಸರಿಗೆ ನಮೋ ನಮೋ. ನಮೋ 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 ನಮೋ. ಸೊ ನೀವು ಈ ಹಾಡು ಹಾಡಿದ್ರಿ. ಈ ಹಾಡಿಗೂ ಮತ್ತು ಈ ಚಿತ್ರಕ್ಕೂ ಏನೋ ವಿಶೇಷತೆ ಇದೆ, ಒಂದು ಲಿಂಕ್ ಇದೆ ಅನಿಸುತ್ತೆ. ಯಾಕಂದರೆ ನೀವು ಮಧ್ವಾಚಾರ್ಯರಿಗೆ ಹೇಳಿದ್ರಿ, ಶ್ರೀಪಾದರಾಜರಿಗೆ ಹೇಳಿದ್ರಿ, ವ್ಯಾಸರಾಯರಿಗೆ ಹೇಳಿದ್ರಿ, ಕನಕದಾಸರು ಹೇಳಿದ್ರಿ, ಮತ್ತು ಇನ್ನೊಂದು ವಿಶೇಷವಾಗಿ ಬೇಲೂರು ವೈಕುಂಠದಾಸರಿಗೂ ಹೇಳಿದ್ರಿ. ಸೊ ಈ ಚಿತ್ರದ ಸ್ವಲ್ಪ ಹೇಗೆ, ಈ ಚಿತ್ರ ಏನು ಕಥೆ ಸ್ವಲ್ಪ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಇದು ಕೃಷ್ಣದೇವರಾಯನ ಕಾಲದಲ್ಲಿದ್ದಂಥ ದಾಸರ ಯತಿಗಳಿಗೆ ಸಂಬಂಧಪಟ್ಟಿದ್ದಂಥ ಒಂದು ಕತೆ. ಅಂದರೆ ಇದು ಹಿಸ್ಟಾರಿಕಲ್ಲೇ ಅಂದ್ಕೊಳ್ಳಿ. ಯಾಕೆ ಅಂದರೆ ಅವಾಗೆಲ್ಲ ಅವ್ರು ಇದ್ದವರೇ. ಆದರೆ ಒಂದೇ ಕಾಲದಲ್ಲಿ, ಒಂದೇ ಕಾಲಮಾನದಲ್ಲಿ ಇದ್ದಂತಹ ಈ ವ್ಯಕ್ತಿಗಳ ಎಲ್ಲ ಮಹಾಮಹಿಮರು ಅವರುಗಳು. ಆಗ ಏನು ನಡೀತು, ಅವರ ಸಮಾಗಮ ಆದಾಗ ಅವ್ರು ಏನು ಮಾತಾಡ್ತಿದ್ರು, ಅಥವಾ ಯಾವ್ಯಾವ್ದು ಭಕ್ತಿಗೀತೆಗಳು ಹುಟ್ಟಿತು, ಎಂತೆಂಥ ಪವಾಡಗಳಾಯಿತು, ಇದನ್ನೆಲ್ಲ ಸಂಗ್ರಹಿಸಿ ಅದ್ರ ಬಗ್ಗೆ ಎಲ್ಲ ತುಂಬ ಇದನ್ನು ಸಂಶೋಧನೆ ಮಾಡಿ ಬರೆದಂಥವರು ನಮ್ಮ JM ಪ್ರಹ್ಲಾದ್ ಅವರು. ಅದನ್ನು ಅವ್ರ ಬಾಯಿಂದನೇ ಕೇಳೋಣ. ನಮಸ್ಕಾರ ಪ್ರಹ್ಲಾದ್ ಅವರೇ. ನಮಸ್ತೆ. ತಾವು ಈ ಚಿತ್ರಕಥೆಯ ಸಂಭಾಷಣೆಯನ್ನು ತಾವು ಬರೆದಿದ್ದೀರ ಅಂತ ತಿಳಿದ್ಬಿಟ್ಟು, ಆಮೇಲೆ ನಾನು ನಿಮ್ಮ ಬಗ್ಗೆ ನೋಡೋದಾದರೆ ತಾವು ಬರೆದಂಥ ಅನೇಕ ಧಾರಾವಾಹಿಗಳಿರ್ಬೋದು, ಚಿತ್ರಗಳು ಇರ್ಬೋದು, ನಾನು ನೋಡಿದ್ದೀನಿ. ಯಾಕಂದರೆ ನೀವು ಫ್ರಂಟ್ ಲೈನ್ ಇರಲಿಲ್ಲ ಅಂದರೂ ಬ್ಯಾಕ್ ಎಂಡಲ್ಲೇ ನೀವು ತುಂಬ ಕೆಲಸ ಮಾಡ್ತೀರಾ. ನೀವು ತುಂಬ ಒಳ್ಳೆ ಸಾಹಿತಿ, ಅದ್ಭುತವಾಗಿ ಬರೀತೀರಾ. ಈ ಸಂಕೀರ್ತನ ಒಂದು ಹೇಗೆ ನಿಮ್ಮ ತಲೆಯಲ್ಲಿ ಬಂತು, ಈ ಥರ ಒಂದು ಸಂಕೀರ್ತನ, ಒಂದು ದಾಸರ ಬಗ್ಗೆ, ಎಲ್ಲ ದಾಸರ ಬಗ್ಗೆ ಬರೀಬೇಕು ಅಂತಂದು? ಈ ಸಂಕೀರ್ತನ ಒಂದು ಭಕ್ತಿ ಪ್ರಧಾನ ಚಿತ್ರ ಅನ್ನೋದು ಗೊತ್ತು. ಅಲ್ಲಿಗೆ ಭಕ್ತಿ ಬಗ್ಗೆ ಒಂದೆರಡು ಮಾತು ಹೇಳ್ಬೋದು ಅನಿಸುತ್ತೆ. ಭಕ್ತಿ ಅಂತಂದರೆ ದೈವ ಭಕ್ತಿ. ಈ ಒಂದು ಸರ್ವೆ ನಡೆದಿದ್ದು ಭಾಳ ಕೆಲವು ಹಿಂದೆ. ಏನಂದರೆ ಜಗತ್ತಿನಲ್ಲಿ ಆಸ್ತಿಕರ ಸಂಖ್ಯೆ ಮತ್ತು ನಾಸ್ತಿಕರ ಸಂಖ್ಯೆ ಏನಿದೆ ಅಂತ. ಆ ಸರ್ವೆ ಪ್ರಕಾರ ಜಗತ್ತಿನ 99.99% ಜನ ಜಗತ್ತಿನಲ್ಲಿ ಆಸ್ತಿಕರು, ಅಂದರೆ ದೇವರನ್ನು ನಂಬುವರು. ಎಲ್ಲೋ ಒಂದು 0.1% ಜನ ಮಾತ್ರ ದೇವರಿಲ್ಲ, ನಾವು ನಾಸ್ತಿಕರು ಅಂತ ಹೇಳ್ಕೊಳ್ಳೋಂಥ ಜನ. ಹಾಗಾದರೆ ಈ 99.99% ಜನ ಜಗತ್ತಿನಲ್ಲಿ ದೇವ್ರನ್ನ ನಂಬಬೇಕಾದ್ರೆ ಯಾಕೆ ನಂಬ್ತಾರೆ ಅಂತಂದರೆ, ಎಲ್ಲೋ ಮನುಷ್ಯನಿಗೆ ಅವನ ಇತಿಮಿತಿಗಳಿಗೆ ಮೀರಿದಂಥ ಒಂದು ಶಕ್ತಿ ಈ ಜಗತ್ತನ್ನು ಮತ್ತು ಈ ಜೀವಿಗಳನ್ನು ಕಾಪಾಡ್ತಾ ಇದೆ, ಅವ್ರ ಜೀವನವನ್ನು ಮುನ್ನಡೆಸ್ತಾ ಇದೆ ಅನ್ನೋ ನಂಬಿಕೆ, ಮತ್ತು ಅದು ವಾಸ್ತವ ಸತ್ಯ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಹಾಗಾದರೆ ಆ ದೇವರನ್ನು ಒಲಿಸ್ಕೊಳ್ಳೋದು ಅಥವಾ ನಮ್ಮ ಕಷ್ಟಗಳನ್ನು ನಿವಾರಿಸುವಂಥ ದೇವ್ರನ್ನ ಕೇಳ್ಕೊಳ್ಳೋದಕ್ಕೆ ಯಾವ ಮಾರ್ಗ ಇದೆ? ಅದಕ್ಕೆ ದೇವರು ನಮ್ಮಿಂದ ಏನನ್ನೂ ಬಯಸಲ್ಲ. ಹಾಗಾದರೆ ಅವನೇನು ಬಯಸ್ತಾನೆ? ಭಕ್ತಿ ಬಯಸ್ತಾನೆ. ಹಾಗಾಗಿ ಭಕ್ತಿಯೊಂದನ್ನೇ ದೇವರು ಬಯಸೋದು. ಬೇರೆ ಯಾವ ನಾವು ಅವನಿಗೇನು ಕೊಡೋಕ್ಕೆ ನಾವು ಸಾಧ್ಯ ಇಲ್ಲ ನಮ್ಮಿಂದ. ಅವನೇ ಎಲ್ಲವನ್ನೂ ನಮಗೆ ಕೊಡೋದ್ರಿಂದ ನಾವು ಅವನಿಗೇನು ಕೊಡೋಕ್ಕಾಗಲ್ಲ. ಆದರೆ ಭಕ್ತಿಯ ಒಂದನ್ನು ಕೊಡ್ಬೋದು.
ಹಾಗಾದರೆ ಭಕ್ತಿ ಅನ್ನೋದು ಒಂದು ಶ್ರೇಷ್ಠವಾದ ತತ್ವ. ಆ ತತ್ವಕ್ಕೆ ಸಂಬಂಧಪಟ್ಟಕ್ಕೆ ಕರ್ನಾಟಕಕ್ಕೆ ಸಂಬಂಧಪಟ್ಟಕ್ಕೆ ಒಂದು ವಿಷಯ ಇದೆ. ಅದೇನೆಂದರೆ, ನಮ್ಮ ಪುರಾಣದಲ್ಲಿ ಒಂದು ಮಾತು ಬರುತ್ತೆ, ಅದು ಸಂಸ್ಕೃತದಲ್ಲಿ ಇರುವಂಥ ಒಂದು ಶ್ಲೋಕ. ಅದರ ಪ್ರಕಾರ ಅದರ ಅರ್ಥ ಇಷ್ಟೇ: ಭಕ್ತಿ ದ್ರಾವಿಡದಲ್ಲಿ ಜನನವಾಯಿತು, ಕರ್ನಾಟಕದಲ್ಲಿ ಅತ್ಯಂತ ಚೆನ್ನಾಗಿ ಬೆಳೀತು, ಆಮೇಲೆ ಅದು ಉತ್ತರದಲ್ಲಿ ಹೋದಾಗ ಭಕ್ತಿ ಮತ್ತು ಜ್ಞಾನಗಳ ಪರಂಪರೆ ಅಂತ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಈ ಪುರಾಣದ ಮಾತಿನಂತೆ ಭಕ್ತಿ ಅತ್ಯಂತ ಬೆಳೆದಂಥ ನೆಲ ಇದು. ಅದು ಐತಿಹಾಸಿಕವಾಗಿ ಎಷ್ಟು ಸತ್ಯ ಅಂದರೆ, ಕೃಷ್ಣದೇವರಾಯನ ಕಾಲದಲ್ಲಿ ಹೇಗೆ ಒಂದು ಉದಾಹರಣೆಗೆ, ಅದಕ್ಕೂ ಮುಂಚೆ ರಾಮಾನುಜಾಚಾರ್ಯರು ಬಂದರು. ಅವರು ದ್ರಾವಿಡದಿಂದನೇ ಬಂದವರು, ಆ ದೇಶದಿಂದ ಬಂದವರು, ತಮಿಳುನಾಡಿನಿಂದ ಬಂದು ಇಲ್ಲಿ ಭಕ್ತಿ ಪರಂಪರೆಯನ್ನು ಹುಟ್ಟುಹಾಕಿದ್ರು. ಮೇಲುಕೋಟೆ ಒಂದು ಕೇಂದ್ರ ಸ್ಥಳ ಆಯಿತು. ಆಮೇಲೆ ಹೊಯ್ಸಳರ ಸಾಮ್ರಾಜ್ಯಕ್ಕೆ ಗುರುಗಳಾದರು. ಸೊ ಹೀಗಾಗಿ ಒಂದು ಭಕ್ತಿ ಪರಂಪರೆ ಆ ಶತಮಾನದಿಂದಲೇ ಒಂಥರ ಮೇಲೆ ಶುರುವಾಯಿತು. ಅದನ್ನು ಮಧ್ವಾಚಾರ್ಯರ ಕಾಲದಲ್ಲಿ ಅದು ಇನ್ನೂ ಉನ್ನತವಾಗಿ ಬೆಳೀತು. ಅವರ ನೇರ ಶಿಷ್ಯರಂಥ ನರಹರಿ ತೀರ್ಥರ ರಚನೆಗಳು ಇಂದ ಶುರುವಾಯಿತು ಅಂತಾರೆ. ಆದರೆ ಶ್ರೀಪಾದರಾಜರ ಕಾಲದಲ್ಲಿ ಅದಕ್ಕೊಂದು ದೊಡ್ಡ ಒಂದು ಭೂಮಿಕೆಯೇ ಸಿದ್ಧವಾಯಿತು. ಸೊ ಶ್ರೀಪಾದರಾಜರು, ವ್ಯಾಸರಾಜರು, ಆಮೇಲೆ ಅವರ ಕಾಲದಲ್ಲೇ ಬಂದಂಥ ಅವ್ರ ಜೊತೆ ದೀಕ್ಷೆ ಪಡೆದಂತಹ ಪುರಂದರದಾಸರು, ಕನಕದಾಸರು, ಇದೇ ಸಂದರ್ಭದಲ್ಲಿ ವೈಕುಂಠದಾಸರು. ಹೀಗೆ ಒಂದು ಕಾಲಘಟ್ಟದಲ್ಲಿ ವಾದಿರಾಜರು, ಈ ಒಂದು ಕಾಲಘಟ್ಟದಲ್ಲಿ ಇಷ್ಟು ಸಂತರು, ಯತಿಗಳು, ದಾಸರು ತಮ್ಮ ಕೀರ್ತನೆಗಳ ಮೂಲಕ ಭಕ್ತಿಯನ್ನು ಒಂದು ರೀತಿ ಇಡೀ ಜಗತ್ತಿಗೆ ಕೊಟ್ಟರು. ಅಂದರೆ ಒಂದು ಸಂಗೀತದ ಜೊತೆಗೆ, ಕೀರ್ತನೆ ಜೊತೆ, ಸಾಹಿತ್ಯದ ಜೊತೆಗೆ ಪರಮಾತ್ಮನನ್ನು ಆರಾಧಿಸೋದಕ್ಕೆ ಒಂದು ದೊಡ್ಡ ಮಾಧ್ಯಮವನ್ನೇ ಕೊಟ್ಟರು, ಸಂಗೀತ ಮತ್ತು ಸಾಹಿತ್ಯದ ಮಾಧ್ಯಮ. ಸೊ ಅಂಥ ಒಂದು ಕೊಡುಗೆ ಕರ್ನಾಟಕದಿಂದ ಆಗಿರೋದು ನನ್ನ ಮನಸ್ಸಿಗೆ ಅತ್ಯಂತ ಹೆಮ್ಮೆಯ ವಿಷಯ ಆಯಿತು ಮತ್ತು ಅತ್ಯಂತ ಆಪ್ತವಾದ ವಿಷಯ ಆಯಿತು. ಸೊ ಅದನ್ನು ಹೇಗಾದರೂ ದಾಖಲಿಸ್ಬೇಕಲ್ಲ. ಹಾಗೆ ದಾಖಲಿಸ್ಬೇಕು ಅಂತ ಅಂದ್ಕೊಂಡಾಗ ಇದೊಂದು ಕಥೆ, ಅಂದರೆ ಒಂದು ಕಾಲಘಟ್ಟ, ಅಂದರೆ ಇದು ಆರಂಭದ ಕಾಲ. ಹಾಗಾಗಿ ಆರಂಭದ ಕಾಲದಲ್ಲಿ ಇಷ್ಟು ಜನ ಇದ್ದವ್ರನ್ನ ಒಂದು ಕಥೆಯಲ್ಲಿ, ಸೂತ್ರದಲ್ಲಿ ತಂದು ಯಾಕೆ ಈ ಕರ್ನಾಟಕಕ್ಕೆ ನಮ್ಮ ಮಹತ್ವವನ್ನು, ನಮ್ಮ ಭಕ್ತಿಯ ಮಹತ್ವವನ್ನು, ನಮ್ಮ ಪರಂಪರೆಯ ಮಹತ್ವವನ್ನು ಹೇಳಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ಕಥೆ ರೂಪುಗೊಂಡಿದ್ದು. ಆ ಕಥೆ ನಾನು ಪದ್ಮಕಲಾ ಅವರು ಅಟ್ಲೀಸ್ಟ್ ಟೆಲಿವಿಷನ್ ಸೀರಿಯಲಲ್ಲಿ ಭಕ್ತ ವಿಜಯ ಅಂತ ಮಾಡೋಣ ಅಂತ ಹೋದ್ವಿ. ಆದರೆ ಅಲ್ಲಿ ಅದಕ್ಕೆ ಬೇಕಾದ ಅನುಕೂಲಗಳಾಗಿ ಸಿಗಲಿಲ್ಲ. ಸೊ ಹಾಗಾಗಿ ಹೇಗೆ ಮಾಡೋದು ಅಂದಾಗ ಕಡೆಗೆ ಈ ಸಿನಿಮಾದ ಆಲೋಚನೆ ಬಂತು. ಆದರೆ ನಮಗೆ ಅವಾಗ ಆ ಥರ ಆತ್ಮವಿಶ್ವಾಸ ಅಂತ ಇರಲಿಲ್ಲ. ಏನೋ ಆಸೆ ಇತ್ತು, ಆದರೆ ಮಾಡ್ತೀವ ಅನ್ನೋದ್ರ ಬಗ್ಗೆ ಅಂಥ ವಿಶ್ವಾಸಗಳಾಗಲಿ ಅಥವಾ ಅಂಥ ಅನುಕೂಲಗಳು ಇರಲಿಲ್ಲ. ಆದರೆ ಆಮೇಲೆ ಆ ಧೈರ್ಯಗಳು ಬಂತು. ಯಾಕೆಂದರೆ ಅಷ್ಟೊತ್ತಿಗೆ ದಾಸರು ಸಿನಿಮಾಗಳು ಇಲ್ಲಿ ಯಶಸ್ಸು ಕಂಡಾಗ ಅಲ್ಲಿಗೆ ಜನ ನೋಡೋರಿದ್ದಾರೆ, ಕೊಡೋರು ನಾವು ಹಿಂಜರಿತಾ ಇದ್ದೀವಿ ಅಂತ ಅನ್ನಿಸ್ದಾಗ ಈ ಧೈರ್ಯ ಉಂಟಾಗಿ ಇಲ್ಲಿ ಹಂತಕ್ಕೆ, ಬಿಡುಗಡೆ ಹಂತಕ್ಕೆ ಈ ಸಿನಿಮಾ ಬಂದಿದೆ. ಸೊ ಚಲನಚಿತ್ರ ಪೂರ್ಣಗೊಂಡು ಈಗ ಬಿಡುಗಡೆ ಹಂತಕ್ಕೆ ಬಂದಿದೆ. ಹೌದು. ಈಗ ನಾವು ಕೆಲವೊಂದು ದಾಸರ ಚಲನಚಿತ್ರ ನೋಡಿದಾಗ ಒಬ್ಬರು ಅಥವಾ ಇಬ್ಬರು ದಾಸರನ್ನ ಅಲ್ಲಿ ಹೈಲೈಟ್ ಮಾಡಿರ್ತಾರೆ, ಅವರ ಬಗ್ಗೆನೇ ಚಿತ್ರ ಇರುತ್ತೆ. ಆದರೆ ಇಲ್ಲಿ ಹೇಗಿದೆ ಅಂತಂದರೆ ಎಲ್ಲ ದಾಸರು, ಶ್ರೀಪಾದರಾಜರು, ವ್ಯಾಸರಾಯರು, ಕನಕದಾಸರು, ವಾದಿರಾಜರು, ಮತ್ತು ಬೇಲೂರು ವೈಕುಂಠದಾಸರು, ಪುರಂದರದಾಸರು, ಇಷ್ಟು ದಾಸರನ್ನ ನೀವು ಈ ಒಂದು ಸಮಯ 2.5 3 ಗಂಟೆ ಒಂದು ಚಲನಚಿತ್ರದಲ್ಲಿ ಎಲ್ಲ ದಾಸರದು ಅಷ್ಟೇ ಮಹತ್ವ ಕೊಟ್ಟು ಅವರ ಕೃತಿಗಳನ್ನು ಸಹ ತೋರಿಸುವಂಥ ಒಂದು ಫಿಟ್ ಏನು ಮಾಡಿದ್ದೀರಲ್ಲ, ಅಂದರೆ ಎಲ್ಲ ಸರಿ ಹೊಂದಿಸುವಂಥ ಒಂದು ಸೂತ್ರ. ಯಾಕಂದರೆ ಪ್ರತಿಯೊಬ್ಬ ದಾಸರದು ಸಮಾನವಾಗಿ ತೋರಿಸುವಂಥ ಒಂದು ಕಲೆ ಇದೆಯಲ್ಲ, ಅದು ನಿಜಕ್ಕೂ ಒಪ್ಪುವಂಥದ್ದು. ಯಾಕಂತಂದರೆ ಅಷ್ಟು ಸುಲಭದ ಮಾತಲ್ಲ. ಬಹುಶಃ ಅದು ಆ ದೇವರ ಮತ್ತು ದಾಸರ ಅನುಗ್ರಹವೇ. ಬಹುಶಃ ಇಂಥ ಒಂದು ಸೂತ್ರ ನಮಗೆ ಸಿಗೋಕ್ಕೆ ಸಾಧ್ಯ ಆಗಿದ್ದು ಕೂಡ. ಮತ್ತು ಇನ್ನೊಂದೇನೆಂದರೆ, ಆ ಸೂತ್ರ ಒಂದು ಕತೆ, ನಾನು ಸಾಮಾನ್ಯವಾಗಿ ಯೋಚಿಸುವಂಥ ಕಥೆಯಲ್ಲಿ ಯಾವುದೇ ಸೂತ್ರ ಹಾಕಿದ್ರೂ ಕೂಡ ಅಲ್ಲಿ ಒಂದು ಸಾರ್ವಕಾಲಿಕ ಸಂದೇಶ ಇರಬೇಕು ಅಂತ ಯೋಚನೆ ಮಾಡ್ತೀವಿ. ಸೊ ಹಾಗಾಗಿ ಈ ಕಥೆಯಲ್ಲೂ ಕೂಡ ಆ ಥರ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ. ಅಂದರೆ ಈ ದಾಸರ ಮಹಿಮೆಗಳು ಅಥವಾ ಅವರ ಕೃತಿಗಳು, ಅವರ ಬೋಧನೆಗಳು ಬರೀ ಅವತ್ತಿನ ಕಾಲಕ್ಕಲ್ಲ, ಸಾರ್ವಕಾಲಿಕ. ಸೊ ಹಾಗಾಗಿ ಸಾರ್ವಕಾಲಿಕವಾದ್ದೇನು ಅಂದರೆ, ಮನುಷ್ಯ ತನ್ನಲ್ಲಿರೋ ದುಷ್ಟತನವನ್ನು ಕಳ್ಕೊಳ್ಬೇಕು. ಅವರ ಮಹಿಮೆಗಳು ಆ ದುಷ್ಟತನವನ್ನು ಹೋಗಲಾಡಿಸಿದ್ರೆ ಮನುಷ್ಯ ಉದ್ಧಾರ ಆಗ್ತಾನೆ, ಅದರಿಂದ ಸಮಾಜ ಉದ್ಧಾರ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಈ ಕಥೆಯನ್ನು ಒಂದು ರೂಪಿಸ್ಕೊಂಡ್ವಿ. ಹೇಗೆ ಅವರ ಮಹಿಮೆಗಳನ್ನ ಕೇಳ್ತಾ ಮನುಷ್ಯನಲ್ಲಿ ಒಂದು ರೀತಿ ಪರಿವರ್ತನೆ ಆಗತ್ತೆ. ಸೊ ಈ ಪರಿವರ್ತನೆ ಅನ್ನೋದು ಬಹಳ ಒಂಥರ ಕೃಷ್ಣನ ಮಾತೆ ಹೇಳೋಂಗಿದೆ, ಪರಿವರ್ತನೆ ಜಗದ ನಿಯಮ. ಸೊ ಆ ನಿಯಮವನ್ನೇ ನಾವು ಇಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಸೊ ಇದು ಒಂದು ರೀತಿ ಅವರುಗಳು ಮಾತುಗಳೇ ನಮಗೆ ಸ್ಫೂರ್ತಿ, ಅವರೇ ನಮಗೆ ದಾರಿ ತೋರಿರೋದು. ಇದರಲ್ಲಿ ಈ ಕಥಾ ಹಂದರ ಬಂದಿದೆ. ಇನ್ನೊಂದೇನು ಅಂತಂದರೆ, ಭಕ್ತಿ ಏನದು, ನಮ್ಮ ವ್ಯಾಸನಕೆರೆ ಪ್ರಭಂಜನಾಚಾರ್ಯರು ನಮ್ಮ ಚಿತ್ರವನ್ನು ನೋಡಿ ಹೇಳಿದ ಮಾತುಗಳಲ್ಲಿ ಅವ್ರು ಹೇಳ್ತಾರೆ, ಭಗವಂತ ಜಾತ್ಯತೀತ, ಹಾಗೆ ಭಕ್ತರೆಲ್ಲರೂ ಜಾತ್ಯತೀತರು.
ಹಾಗಾಗಿ ಇಲ್ಲಿ ವಿಭಿನ್ನವಾದ ಮತ ಪಂಥ ಸಿದ್ಧಾಂತಗಳು ಏನೇ ಇರಲಿ, ಭಕ್ತಿ ಅನ್ನೋ ಸಿದ್ಧಾಂತದಲ್ಲಿ ಎಲ್ಲರೂ ಕೂಡ ಒಂದು ಪರಸ್ಪರ ಗೌರವಿಸ್ತಾರೆ ಭಕ್ತಿಯನ್ನು ಅನ್ನೋದು ಈ ಚಿತ್ರದ ಮೂಲಕ ಹೇಳಿದ್ದೀವಿ. ಅದೇ, ಯಾಕಂದರೆ ದಾಸರು ಈ ಮಾನವ ಕುಲಕ್ಕೆ ತಮ್ಮ ತತ್ವಗಳನ್ನು, ಭಗವಂತನನ್ನು ಕಾಣುವ ಒಂದು ಮಾರ್ಗವನ್ನು ತೋರಿಸಿದ್ದಾರೆ. ಅದನ್ನು ನಮ್ಮಲ್ಲಿ ಅಳವಡಿಸಿಕೊಂಡು ದಾಸನಾಗು ವಿಶೇಷನಾಗು ಅಂತಂದು ಹೇಳ್ತಾರೆ. ಸೊ ಹಾಗೆ ಇದಕ್ಕೆ ಯಾವ ಜಾತಿ ಮತ ಭೇದ ಯಾವುದೂ ಇಲ್ಲ. ಭಗವಂತನ ಕಾಣೋಕೆ ನಮ್ಮ ಮನಸ್ಸು ಶುದ್ಧ ಇರಬೇಕು, ಭಕ್ತಿ ಇರಬೇಕು. ಸೊ ಭಕ್ತಿ ಮತ್ತೆ ಭಗವಂತ ಇದು ಈ ಥರ ತುಂಬ ಖುಷಿ ಆಯಿತು ಕೇಳಿ. ಈ ಚಲನಚಿತ್ರ ಅಂದಮೇಲೆ ಇದಕ್ಕೆ ಡೈರೆಕ್ಟರ್ ಮುಖ್ಯ ಆಗ್ತಾರೆ. ಯಾಕಂದರೆ ಪ್ರತಿಯೊಂದು ಪಾತ್ರನೂ ಚೂಸ್ ಮಾಡೋದಾಗಿರಲಿ, ಆ ಪಾತ್ರಕ್ಕೆ ಹೊಂದುವಂಥ ವ್ಯಕ್ತಿಯನ್ನು ತರುವುದಾಗಿರಲಿ, ಆಮೇಲೆ ಒಂದು ಪಿಕ್ಚರ್ ಡ್ಯೂರೇಷನ್ನು, ಸ್ಟೋರಿ ಲೈನು, ಟೆಕ್ನಿಕಲ್ ಎಲ್ಲ ಆಸ್ಪೆಕ್ಟ್ಸು ಒಬ್ಬ ಡೈರೆಕ್ಟರ್ ಕೈಯಲ್ಲಿರುತ್ತೆ. ಹೇಗೆ ಭಗವಂತ ನಮ್ಮನ್ನು ಆಟ ಆಡಿಸ್ತಾನೋ ಅದೇ ರೀತಿ ಚಿತ್ರದಲ್ಲಿ ಡೈರೆಕ್ಟರ್ ಎಲ್ಲರೂ ಆಟ ಆಡಿಸ್ತಾರೆ. ಸೊ ಈ ಒಂದು ಚಲನಚಿತ್ರದಲ್ಲಿ ವಿಭಿನ್ನ ಪಾತ್ರಗಳು ಬಂದಿವೆ. ಸೊ ಹಾಗಾಗಿ ಅದನ್ನು ಹೇಗೆ ನಿರ್ವಹಿಸಿದರು ಅಂತಂದು ನಾವು ಆ ಚಿತ್ರದ ಡೈರೆಕ್ಟರ್ನೇ ಕೇಳೋದು ಒಳ್ಳೆಯದನ್ನಿಸುತ್ತೆ. ಸೊ ನಾವು ಪ್ರೀತಿಯಿಂದ ಡೈರೆಕ್ಟರ್ಗೆ ಮಂಜಣ್ಣ ಅಂತ ಕರಿತೀವಿ. ಸೊ ಅವರು ತಮ್ಮ ಪರಿಚಯ ಮಾಡ್ಕೊಳ್ತಾರೆ. ಬನ್ನಿ. ನಮಸ್ಕಾರ ಮಂಜಣ್ಣ ಅವರೇ. ನಮಸ್ಕಾರ. ಸೊ ಇಂಥ ಒಂದು ಅದ್ಭುತವಾದ ಒಂದು ಚಲನಚಿತ್ರವನ್ನು ಮಾಡಿದ್ದೀರಾ. ಸೊ ಈ ಚಿತ್ರದ ಈ ಒಂದು ಪ್ರಾರಂಭ ಮತ್ತು ಡೈರೆಕ್ಷನ್ ಬಗ್ಗೆ ನೀವು ತಿಳಿಸ್ಕೊಡ್ಬೇಕು ನಮ್ಮ ವೀಕ್ಷಕರಿಗೆ. ನಾನು ಮಂಜುನಾಥ್ ಅಂತ. ಸಿನಿಮಾ ಆಗಲಿ ಅಥವಾ ಸೀರಿಯಲ್ನಲ್ಲಿ ಕಲಾಗಂಗೋತ್ರಿ ಮಂಜು ಅಂತಾರೆ. ಅದಕ್ಕೂ ಒಂದು ಕಾರಣ ಏನಂದರೆ, ನಾನು ಬೇಸಿಕಲಿ ರಂಗಭೂಮಿಯಿಂದ ಬಂದವನು. ಹಾಗಾಗಿ ಕಲಾಗಂಗೋತ್ರಿ ನಮ್ಮ ತಂಡ, ಆ ತಂಡದ ಮುಖಾಂತರ ನಾನು ಕಲಾಗಂಗೋತ್ರಿ ಮಂಜು ಅಂತ ಆದೆ. ಸೊ ಇವತ್ತಿಗೂ ನಾನು ರಂಗಭೂಮಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿರ್ತೀನಿ. ಅದು ಬಿಟ್ಟು ಈಗ ನಾನು ಸಿನಿಮಾದಲ್ಲಿ ಸುಮಾರು ಒಂದು 40-50 ಸಿನಿಮಾಗೆ ಬೇರೆ ಬೇರೆ ನಿರ್ದೇಶಕರುಗಳ ಜೊತೆ, ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿದೆ. ಸೊ ಅವರಿಂದ ಸಾಕಷ್ಟು ವಿಷಯಗಳನ್ನು ಕಲಿತೆ, ಮತ್ತು ಯಾವ್ಯಾವ ವಿಷಯಗಳು ಕಲಿಬಾರ್ದು ಅನ್ನೋದು ಕಲಿತೆ. ಅಂದರೆ ಬೇಕು ಮತ್ತು ಬೇಡ ಎರಡನ್ನೂ ಅವರಿಂದ ಕಲಿತೆ. ಸೊ ನಾನು ಬೇಕುಗಳನ್ನು ಅಳವಡಿಸ್ಕೊಳ್ತಾ ಬಂದೆ. ಈಗ ಸಂಕೀರ್ತನ ಬಗ್ಗೆ ಪದ್ಮಕಲಾ ಅವರು ಹೇಳಿದರು, ಪ್ರಹ್ಲಾದ್ ಅವರು ಹೇಳಿದರು. ಸೊ ಅವ್ರು ಹೇಳಿದ್ದ ವಿಷಯಗಳು ನನಗೂ ಅನ್ವಯವಾಗುತ್ತೆ. ಯಾಕೆಂದರೆ 15 ವರ್ಷಗಳ ಹಿಂದೆ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ, ಸೀರಿಯಲ್ ಮಾಡಬೇಕು ಅಂದ್ಕೊಂಡ್ವಿ. ಅದಾದಮೇಲೆ ಅದು ಕಷ್ಟ ಅಂತ ಆಗಿ ನಾಟಕ ಆದರೂ ಮಾಡೋಣ ಅಂತ ಅಂದರು ಮೇಡಮ್ಮು. ಅದೂ ಮಂಜಣ್ಣನೇ ನಿರ್ದೇಶಕರಾಗಬೇಕು ಅನ್ನೋದು ನನ್ನ ಆಸೆ ಇತ್ತು. ಆದರೆ ನಾಟಕಕ್ಕೆ ಅದು ತೂಕ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನೋಡೋಣ ಅಂತಂದ್ವಿ. ಎಲ್ಲ ನಾವು ಬಹಳಷ್ಟು ವಾಹಿನಿಗಳಲ್ಲಿ ಪ್ರಯತ್ನಪಟ್ಟು ಅದು ಸಾಧ್ಯ ಆಗದೆ ಅದನ್ನ ಅಲ್ಲಿಗೆ ಬಿಟ್ಟಿದ್ವಿ. ಸೊ 10-15 ವರ್ಷಗಳ ನಂತರ ಮತ್ತೆ ನಾವು ಅಷ್ಟು ಜನ ಒಟ್ಟಿಗೆ ಸೇರಿದ್ವಿ. ಈ ಒಂದು ಸಿನಿಮಾ ಆಗೋದಕ್ಕೆ ಅವಕಾಶ ಆಯಿತು, ದೈವ ಸಂಕಲ್ಪ. ಸೊ ಅದು ನಾನೇ ಮಾಡಿದೆ ಅನ್ನೋಕ್ಕಿಂತ ನನ್ನನ್ನು ಅವ್ರು ಹೇಳಿದ್ರು ಸೂತ್ರಧಾರ ಅಂತ. ಆ್ಯಕ್ಚುಲಿ ಮೇಲಿಂದ ಸೂತ್ರಧಾರ ನಮ್ಮನ್ನು ಆಡಿಸಿದ್ದಾರೆ. ಆ ಸೂತ್ರಧಾರನಿಂದಾಗಿ ನಾವು ಈ ಸೂತ್ರಗಳಿಗೆ ಅನುಕೂಲ ಮಾಡಿಕೊಂಡು ಪಾತ್ರಗಳನ್ನು ನೋಡ್ತಾ ಹೋದ್ವಿ. ಸೊ ಹೀಗೆ ಮಾತುಗಳಾಡ್ತಾ ಇರುವಾಗ ಯಾವ್ಯಾವ ಪಾತ್ರಕ್ಕೆ ಯಾರ್ಯಾರನ್ನ ಸೂಟ್ ಮಾಡ್ಬೋದು, ಯಾರ್ಯಾರು ಯಾವ್ಯಾವ ಪಾತ್ರಕ್ಕೆ ತಮ್ಮ ನಿಜವಾದ ಶಕ್ತಿಯನ್ನು ಧಾರೆ ಎರಿತಾರೆ ಅನ್ನೋದ್ರ ಬಗ್ಗೆ ಮಾತುಗಳು ಬಂದಾಗ ಮುಖ್ಯವಾಗಿ ಕಾಣಿಸುವಂತಹ ಮೊದಲ ಅರ್ಧದ ಪಾತ್ರದಲ್ಲಿ ವ್ಯಾಸತೀರ್ಥರು ಬರ್ತಾರೆ. ಸೊ ವ್ಯಾಸತೀರ್ಥರು ಬಂದಾಗ ಅದಕ್ಕೆ ಯಾರು ತುಂಬ ಆಪ್ತ ಅಂತ ಅನಿಸಿದ್ದು, ಶ್ರೀಧರ್ ಅವ್ರು ಬೆಸ್ಟ್ ಅಂತ ಅನ್ನಿಸ್ತು. ಸೊ ಅವರನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ನಮ್ಮ ಅರ್ಧ ಕೆಲಸ ಸಲೀಸಾಗತ್ತೆ ಅಂತ. ತುಂಬ ಅದ್ಭುತವಾದ ಕಲಾವಿದರು. ಇನ್ನೊಂದೇನೆಂದರೆ, ನಾನು ಸುಮಾರು 3 ವರ್ಷಗಳ ಕಾಲ ಅವ್ರ ಜೊತೆಗೆ ರಾಘವೇಂದ್ರ ಮಹಿಮೆ ಮಾಡಿದ್ದೆ. ಸೊ ಹಾಗಾಗಿ ಅವರಿಗೂ ನನಗೂ ಒಂದು ರೀತಿಯ ಏನಂತಾರೆ ಅದಕ್ಕೆ ಕೆಮಿಸ್ಟ್ರಿ ಅಂತಾರೆ ಈಗ, ಒಡನಾಟ. ಆದ್ದರಿಂದಾಗಿ ಅದು ಭಾಳ ಚೆನ್ನಾಗಿ ಹೊಂದ್ಕೊಂಡಿತ್ತು. ನಾವು ಅಷ್ಟು ಜನ ಹೋಗಿ ಅವ್ರ ಮನೇಲಿ ಕೂತು ಈ ಥರ ಒಂದು ಮಾಡ್ತಾಯಿದ್ದೀವಿ, ನೀವು ಹೀಗೊಂದು ಪಾತ್ರ ಮೊದಲಿಗೆ ನಿಮ್ಮ ಆಯ್ಕೆ ಯಾವುದು ಅಂತ ಕೇಳಿದ್ದು. ಅಂದರೆ ನಾವು ಒತ್ತಾಯಪೂರ್ವಕವಾಗಿ ಅವ್ರಿಗೆ ಇಂಥದ್ದೇ ಮಾಡಿ ಅಂತ ಹೇಳಿದ್ವಿ. ನಿಮ್ಮಲ್ಲಿ ಏನಿದೆ ಅಂತ ಅವರು ನಮಗೆ ಪ್ರಶ್ನೆ ಹಾಕಿದರು. ಆಗ ನಮಗನ್ಸಿದ್ದೇನೆಂದರೆ, ನೀವು ವ್ಯಾಸತೀರ್ಥರದ್ದು ಮಾಡಿ ಅಂತ. ಸೊ ವ್ಯಾಸತೀರ್ಥರದ್ದು ಮಾಡೋವಾಗಲೂ ನಾವು ಅಲ್ಲಿ 3 ಡಿಫರೆಂಟ್ ಏಜಸ್ ತೋರಿಸ್ಬೇಕಿತ್ತು. ಹಾಗಾಗಿ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ನಾವು ನೋಡೋದಕ್ಕೆ ಇದು ನಮ್ಮ ವಯಸ್ಸಿನ ಬದಲಾವಣೆಗಳು ನೀಟಾಗಿ ಅವ್ರ ಕಡೆಯಿಂದ ಕಾಣುತ್ತೆ ಅನ್ನೋದು
ಮತ್ತು ಅವರ ಒಂದು ಇನ್ವಾಲ್ವ್ಮೆಂಟ್ ಏನಿದೆಯಲ್ಲ ಅದು ಭಾಳ ಮುಖ್ಯ ಅಂಥೇಳಿ ಅವರು ಆಯ್ಕೆ ಆಯಿತು. ಅವರು ಖುಷಿಯಾಗಿ ಆಯಿತು ಒಪ್ಕೊಂಡ್ರು. ನೀವು ಹೇಗಾದರೂ ಮಾಡಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂದರು. ಅಂದರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅವ್ರು ಒಪ್ಕೊಂಡ್ರು. ಇದು ಕಲಾವಿದರ ಒಂದು ದೊಡ್ಡ ಗುಣ ಅಂತ. ಹೌದು, ಮಹಾನ್ ದೊಡ್ಡ ಗುಣ ಇದು. ಆಗಿನ ಕಲಾವಿದರದ್ದು. ಹೌದು, ತುಂಬ ದೊಡ್ಡ ಗುಣ. ಸೊ ನಂದೇನೂ ಎಕ್ಸ್ಪೆಕ್ಟೇಷನ್ ಇಲ್ಲ, ನೀವು ಸಿನಿಮಾ ಮಾಡಿ ನಾನು ವರ್ಕ್ ಮಾಡ್ತೀನಿ. ಅದರ ನಂತರ ರಮೇಶ್ ಭಟ್ ಅವ್ರನ್ನ ಅವರು ಮಾತಾಡಿಸಿದ್ರು, ಈಗೀಗಿದೆ ಅಂತ. ಯಾರು ಮಾಡ್ತಾಯಿದ್ದಾರೆ? ಮಂಜು ಮಾಡ್ತಾಯಿದ್ದಾನೆ. ತಕ್ಷಣ ರಮೇಶ್ ಭಟ್ ನಾವೆಲ್ಲನೂ ರಂಗಭೂಮಿಯಿಂದನೂ ಸ್ನೇಹಿತರಾದ, ಓ ಮಂಜು ಮಾಡ್ತೀನಿ, ಹಂಗಾರ ಮಾಡ್ತೀನಿ ಅಂತ ಅವ್ರು ಒಪ್ಕೊಂಡ್ರು. ಅದಾದ ನಂತರ ನಮಗೆ ರಾಮಕೃಷ್ಣ ಅವರಿಗೆ ಫೋನ್ ಮುಖಾಂತರ ಅವರಿಗೆ ಈ ಥರ ಇದೆ, ನೀವು ಪಾತ್ರ ಮಾಡಬೇಕು. ಅಯ್ಯೋ ನಾನು ಇವಾಗ ಯಾವುದು ಒಪ್ಕೊಳ್ತಾ ಎಲ್ಲ ಬಿಟ್ಬಿಡಿ ಅಂದರು. ಇಲ್ಲ ನೀವು ಮಾಡಲೇಬೇಕು ಆ ಪಾತ್ರಕ್ಕೆ ಅಂತ ಎಷ್ಟೆಲ್ಲ ಕೇಳಿದ್ವಿ, ಆಗಲಿಲ್ಲ. ಕಡೆಗೆ ಒಂದು ಸತಿ ನಿರ್ಧಾರ ಮಾಡಿದ್ವಿ, ಹೇಗಾದರೂ ಆಗಲಿ ಅವ್ನು ಒಪ್ಪಿಸ್ಬೇಕು ಅಂತೇಳಿ ನೇರ ಹೊರಟ್ವಿ. ಶಿರ್ಸಿಗೆ ಹೋಗಿ ನೀರಿನಳ್ಳಿಗೆ ಅವ್ರ ಮನೆಗೆ ಹೋಗಿ ಇಳಿದ್ವಿ. ಅವರಿಗೆ ಆಶ್ಚರ್ಯ, ಏನು ಇಲ್ಲ, ನಾವು ಯಾವುದೇ ಆ್ಯಂಗಲಿಂದ ನೋಡಿದರೂ ನೀವು ಈ ಪಾತ್ರಕ್ಕೆ ಭಾಳ ಆಪ್ಟಾಗಿ ಸೂಟ್ ಆಗ್ತೀರ, ನೀವು ಮಾಡಲೇಬೇಕು. ನೀವು ಇಷ್ಟೊಂದು ಒತ್ತಾಯ ಮಾಡ್ತಿದ್ದೀರ, ಆಯಿತು ಮಾಡ್ತೀನಿ ಅಂತ ಒಪ್ಕೊಂಡ್ರು. ಈ 3 ಜನ ನಮಗೆ ಎಷ್ಟು ಮಟ್ಟಿಗೆ ಆ ಪಾತ್ರಗಳಲ್ಲಿ ತಲ್ಲೀನರಾಗಿದ್ದಾರೆ ಅಂದರೆ, ನಾವೇನು ಮಾಡೇ ಇಲ್ಲ. ಎಸ್ಪೆಷಲಿ ನಾನಂತೂ ಏನೂ ಮಾಡಿಲ್ಲ. ನನ್ನ ಪ್ರಕಾರ ಆಮೇಲೆ ನಾನು ಏನೇನು ಮಾಡಿಸಿದ್ನೋ ಅದನ್ನು ಮಾಡಿಸಿದ್ದೀನಿ ಅಂತ ನನ್ನ ಒಂದು ಸಿನ್ಸಿಯರ್ ಅಭಿಪ್ರಾಯ. ಸೊ ಇದಕ್ಕೆ ತಕ್ಕಂಗೆ ನನಗೆ ಕಥೆಯಲ್ಲಿ ಭಾಳ ತೂಕವಾಗಿ ವಿಷಯಗಳನ್ನ ಪ್ರಹ್ಲಾದ್ ಅವ್ರು ಕೊಟ್ಟರು. ನಾವು ಪ್ರತಿಯೊಂದು ಅಂದರೆ ಪಾತ್ರಗಳನ್ನು ಜೋಡಿಸೋದಕ್ಕೆ ಮುಂಚೆ ಅವ್ರ ಜೊತೆ ಮಾತಾಡಿ ಹೇಗೆ ಏನು ಇದ್ರ ಬಗ್ಗೆ ಯಾವ ಥರ ತರ್ಬೋದು, ಯಾವ್ಯಾವ ರೀತಿ ಗೆಟಪ್ ಕೊಡ್ಬೋದು, ಏನು ಎತ್ತ ಇವೆಲ್ಲ ಡಿಸ್ಕಸ್ ಮಾಡ್ತಾ ಮಾಡಿದ್ವಿ. ಅಂದರೆ ನಾವು ಇಲ್ಲೆಲ್ಲೂ ಇಂಡಿವಿಜುವಲ್ಲಾಗಿ ಯಾವುದನ್ನು ಯೋಚನೆ ಮಾಡಲಿಲ್ಲ. ಒಟ್ಟಾರೆ ನಾವು ಒಂದು ತಂಡ, ಗ್ರೂಪ್, ಎಲ್ಲರೂ ಒಬ್ಬರಿಗೊಬ್ಬರು ಮನಸ್ಥಿತಿಯಲ್ಲಿ ಎಲ್ಲ ಸೇರಿ ಕಲಿತು ಇದನ್ನು ಮಾಡಬೇಕು ಅಂತ ಮಾಡಿದ್ದು. ಇದರಲ್ಲಿ ಪುರಂದರದಾಸರ ಪಾತ್ರಕ್ಕೆ ಅವರ ತುಂಬ ಪರಿಚಯವಾದ ಅವರು ವಿಜಯಾನಂದ ನಾಯಕ್ ಅವರು ಮಾಡಿದರು. ಅವರನ್ನು ಪಾತ್ರಕ್ಕೆ ತುಂಬ ಚೆನ್ನಾಗಿ ಒಪ್ಕೊಂಡ್ರು. ಅಲ್ಲಿ ವಿಶೇಷ ಏನಂದರೆ ಅವರು ಒಳ್ಳೆಯ ಹಾಡುಗಾರರಾದ್ದರಿಂದ ಅವರು ತಮ್ಮ ಅಂದರೆ ಪುರಂದರದಾಸರ ಕೀರ್ತನೆಗಳನ್ನು ಅವರೇ ಹಾಡಿದ್ದಾರೆ. ಸೊ ಅವರಿದ್ದ ಪಾತ್ರಕ್ಕೆ ಅವರೇ ಹಾಡನ್ನು ಹಾಡಿ ನಟಿಸಿದ್ದಾರೆ. ಅದಾದ ನಂತರ ವಾದ್ಯರಾಜರ ಪಾತ್ರಕ್ಕೆ ಅಂತ. ಸೊ ಅಲ್ಲಿ ನನ್ನ ಜೊತೆ ನಿರ್ದೇಶನ ವಿಭಾಗಕ್ಕೆ ಫಸ್ಟು ಬಂದು ಸೇರಿಕೊಂಡು ಅವನು ಕೆಲಸ ಶುರು ಮಾಡಿದ್ದು. ಆಮೇಲೆ ಅವನು ನಟನಾದ. ಅವನ ಹೆಸರು ನಟರಾಜ. ಸೊ ಹಾಗಾಗಿ ಅವನನ್ನು ವಾದ್ಯರಾಜರ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ ಕರೆಸಿ ಅವನಿಗೊಂದು ಗೆಟಪ್ ಕೊಟ್ಟು ನೋಡಿದ್ವಿ. ತುಂಬ ಆಪ್ಟ್ ಅನ್ನಿಸ್ತು. ಸೊ ಅವನು ಅಲ್ಲಿ ಫಿಕ್ಸ್ ಆದ. ಕಡೆಗೆ ಕನಕದಾಸರು ಯಾರು ಅಂತ ಒಂದಷ್ಟು ಮಾತುಕತೆಗಳು ಬಂದು ಸುಮಾರು ಫೋಟೋಗಳನ್ನು ನಾವು ಅಷ್ಟು ಜನ ಕೂತು ಅಲ್ಲಿ ನೋಡಿ ಇಲ್ಲಿ ನೋಡಿ ಆಯಿತು. ಕಡೆಗೆ ಯಾವುದೋ ಒಂದು ರೀತಿಯಲ್ಲಿ ಅಲ್ಲಿ ಅಳಿಯ, ಆದರೆ ಅವನು ಒಬ್ಬ ನಟ ಆದ್ದರಿಂದ ಅವನನ್ನು ಪ್ರಯತ್ನ ಪಡ್ಬೋದು ಅಂತ ಅನ್ನಿಸ್ತು. ಎಲ್ಲರೂ ಒಪ್ಕೊಂಡ್ವಿ. ಅವನು ಇದ್ದಂಥ ರೀತಿ ಕೂಡ ನಮಗೆ ಅವನು ಹೇಗಿದ್ದಾನೋ ಹಾಗೇನೆ ಪಾತ್ರಕ್ಕೆ ಸರಿಯಾದ ಒಂದು ಇದಿತ್ತು. ನಾವು ಹೆಚ್ಚಿಗೆ ಅವನಿಗೇನು ವಿಶೇಷವಾದ್ದೇನು ಅವನಿಗೆ ಅಂಟಿಸ್ಲಿಲ್ಲ. ನೇರ ಅವನು ಹೇಗಿದ್ದಾನೋ ಹಾಗೇ ಆಯಿತು. ಸೊ ನೋಡಿದವರು ಇಲ್ಲಿವರೆಗೆ ಯಾರೆಲ್ಲ ನೋಡಿದರು ಅವರೆಲ್ಲರೂ ಪ್ರತಿ ಪಾತ್ರವನ್ನು ಎಷ್ಟರ ಮಟ್ಟಿಗೆ ಅವರದ್ದೇ ಒಂದು ರೀತಿಯಲ್ಲಿ ನೋಡಿದ್ದಾರೆ ಅಂದರೆ ಅವರುಗಳ ಮಾತುಗಳೇನೇ ನಮಗೆ ಎಲ್ಲೋ ಒಂದು ಕಡೆ ಏನೋ ಅಟ್ಲೀಸ್ಟ್ 1% ಆದರೂ ನಾವು ಎಲ್ಲೋ ಗೆದ್ದಿದ್ದೀವಿ ಅನ್ನೋ ಒಂದು ಫೀಲಿಂಗ್ ನನಗೆ. ಸೊ ಇಲ್ಲಿ ನಾವೆಲ್ಲನೂ ಸೇರಿ ಮಾಡಿರೋ ಒಂದು ಕೆಲಸ, ಅದು ಅವನದ್ದೇ ಮೇಲಿನವನದ್ದೇ ಇದು. ಈ ಇಡೀ ಸಿನಿಮಾದಲ್ಲಿ ಕೃಷ್ಣನ ವಿಷಯವಾಗಿ ಬಹಳಷ್ಟು ಬರುತ್ತೆ. ಸೊ ಅವನೇ ನಮ್ಮನ್ನೆಲ್ಲನೂ ಮುಂದೆ ತಳ್ಳಿ ಮಾಡಿಸ್ತಾ ಇದ್ದಾನೆ ಅನ್ನೋ ಒಂದು ನಂಬಿಕೆಯಿಂದ ಇವತ್ತಿಗೂ ಇದ್ದೇವೆ. ನಾಳೆ ಸಿನಿಮಾ ಕೂಡ ಪ್ರೇಕ್ಷಕರೆಲ್ಲರೂ ನೋಡಿ ಅದೇ ರೀತಿ ಕೃಷ್ಣನೇ ಯಾವ ರೀತಿ ನಮ್ಮನ್ನು ತಳ್ಳಿದ್ನೋ ಅವರು ನಮ್ಮನ್ನು ಮೇಲೆತ್ತಬೇಕು ಅನ್ನೋದು ನನ್ನ ಒಂದು ಆಸೆ. ಖಂಡಿತ. ಯಾಕಂತಂದರೆ ಈ ವೀಕ್ಷಕರು ಏನಿದ್ದಾರಲ್ಲ ಅವರು ಎಲ್ಲ ಹರಿದಾಸ ಬಂಧುಗಳು ಖಂಡಿತವಾಗಿ ನೋಡ್ತಾರೆ. ಈ ಚಿತ್ರಕ್ಕೆ ಒಂದು ಆಶೀರ್ವಾದನೂ ಮಾಡ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ನಾನು ಹೇಳಿದಾಗೆ ಇದೊಂದು ಅದ್ಭುತವಾದ ಚಿತ್ರ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ನಾವು ಪ್ರೀಮಿಯರ್ ನೋಡಿದ್ದೀವಿ ಇದರಲ್ಲಿ.
ಆ ಪಾತ್ರಗಳು ಪ್ರತಿಯೊಂದು ಪಾತ್ರದಲ್ಲೂ ನೀವು ಹೇಳೋ ಹಾಗೆ ತಗೊಂಡು ಇಂಥವರೇ ಆ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ ಏನು ಮಾಡಿದ್ದೀರಲ್ಲ ಅದು ತುಂಬ ಅದ್ಭುತವಾಗಿ ಬಂದಿದೆ. ಸೊ ತುಂಬ ಖುಷಿ ಆಯಿತು ಮಂಜಣ್ಣವರೇ, ತಾವು ಇಷ್ಟೊಂದು ಶ್ರಮ ವಹಿಸಿ ಈ ಚಿತ್ರ ನಿರ್ಮಾಣ ಮಾಡೋದರಲ್ಲಿ ತಾವು ತಂಡ ಒಂದು ಟೀಮ್ ವರ್ಕ್ ಆಗಿ ಎಲ್ಲ ಮಾಡಿದ್ದೀರಾ. ಒಂದು ಒಳ್ಳೆ ರೀತಿಯಿಂದ ಈ ಚಿತ್ರ ಮೂಡಿ ಬಂದಿದೆ. ಸೊ ಇನ್ನು ಈ ಚಿತ್ರದ ಒಂದು ಸಂಗೀತ ನಿರ್ದೇಶನ ಆಗಿರ್ಬೋದು, ಆಮೇಲೆ ಹಾಡುಗಳ ಸೆಲೆಕ್ಷನ್ಸ್ ಆಗಿರ್ಬೋದು, ಯಾಕಂದರೆ ಈ ಚಿತ್ರಕಥೆಯನ್ನು ಬರೆದಂಥ ತಾವು ಇದನ್ನು ವಹಿಸಿಕೊಂಡಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ಹೇಗೆ ನೀವು ಇದನ್ನು ಯಾರು ಈ ಚಿತ್ರಕ್ಕೆ ಸಂಗೀತ ಕೊಟ್ಟಿದ್ದಾರೆ ಮತ್ತು ಹಾಡುಗಳನ್ನು ಹೇಗೆ ನೀವು ಚೂಸ್ ಮಾಡಿದ್ದೀರಾ? ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಾನು ನನ್ನ ಕೃತಜ್ಞತೆಯನ್ನು ಮತ್ತು ವಂದನೆಗಳನ್ನ ಸಲ್ಲಿಸಬೇಕಾದ್ದು ಬೇಲೂರು ಕೇಶವದಾಸರಿಗೆ. ಬೇಲೂರು ಕೇಶವದಾಸರು, ಯಾಕೆಂದರೆ ಬೇಲೂರು ಕೇಶವದಾಸರೇ ಬಹುಶಃ ಕರ್ನಾಟಕ ಭಕ್ತಿ ವಿಜಯ ಅನ್ನೋ ಗ್ರಂಥವನ್ನು ಸುಮಾರು 100 ವರ್ಷ ಆಗ್ತಾ ಬಂತದಕ್ಕೆ ಅವರು ಅದನ್ನು ಸಂಗ್ರಹ ಮಾಡಿ ಆಗಿನ ಎಲ್ಲ ಕರ್ನಾಟಕದ ದಾಸರುಗಳ ವಿಷಯವನ್ನು ಬರೆದು ಪ್ರಕಟಿಸಿದ್ರು. ಸೊ ನಾನು ಅದನ್ನು ಬಹಳ ಚಿಕ್ಕಂದಿನಲ್ಲೇ ಓದಿದ್ದೆ. ಅದೊಂಥರ ಬಹಳ ಇನ್ಸ್ಪೈರ್ ಆಗಿತ್ತು ನನಗೆ. ಅದರಲ್ಲಿ ಬಂದಂಥ ದಾಸರ ವಿಷಯಗಳು, ದಾಸರ ಕಥೆಗಳು ಅದೆಲ್ಲ ಬಹಳ ಅವಾಗಿಂದ ಪ್ರಭಾವ ಬೀರಿದಂಥದ್ದು. ಸೊ ಅದನ್ನು ನೋಡಿದಾಗಲೇ ನನಗೆ ಈ ಸೂತ್ರದಲ್ಲಿ ಈ ಆಗಿನ ಒಂದು ಕಾಲಘಟ್ಟದ ದಾಸರುಗಳನ್ನೆಲ್ಲ ಸೇರಿಸಿ ಈ ಕಥೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಒಳ್ಳೆಯ ಮಾಹಿತಿ ಸಿಕ್ಕಂಥದ್ದು. ಅನೇಕ ಸನ್ನಿವೇಶಗಳನ್ನ ನಾವು ಬೇಲೂರು ಕೇಶವದಾಸರ ಭಕ್ತಿ ವಿಜಯ ಮತ್ತು ಇನ್ನು ಕೆಲವು ಪುಸ್ತಕಗಳು ಮತ್ತು ಆವಾಗವಾಗ ಕೆಲವು ಸಂಗತಿಗಳನ್ನ ನಾವು ಕೇಳಿರೋದು ಎಲ್ಲವನ್ನು ಸೇರಿಸಿ ಒಂದು ತಂದಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ಸಂಕೀರ್ತನ ಅಂತ ಹೆಸರಿಟ್ಟ ಮೇಲೆ ಬಹಳ ಮುಖ್ಯವಾದದ್ದು ಸಂಗೀತ. ಸೊ ಈ ಸಂಗೀತ ಪ್ರಧಾನವಾದ ಅಂದರೆ ಭಕ್ತಿ ಸಂಗೀತ ಪ್ರಧಾನವಾದ ಚಿತ್ರ. ಸೊ ಆ ಸಂದರ್ಭದಲ್ಲಿ ನಮಗೆ ಸಂಗೀತ ನಿರ್ದೇಶಕರಾಗಿ ನಮಗೆ ತಕ್ಷಣ ನಮ್ಮ ಆಯ್ಕೆ ಆಗಿದ್ದು ಪ್ರವೀಣ್ ಡಿ ರಾವ್. ಯಾಕೆಂದರೆ ಹಿಂದೆ ನಾನು ಹೆಳವನಕಟ್ಟೆಗಿರಿ ಎಂಬಂಥ ಒಂದು ಸೀರಿಯಲ್ನ ನಾನು ಬರೆದಿದ್ದೆ. ಸುಮಾರು ಒಂದು 700 ಎಪಿಸೋಡ್ ಬಂದಂಥ ಕತೆ. ಅದಕ್ಕೆ ಸುಮಾರು 100 ಕೀರ್ತನೆಗಳನ್ನು ಸಂಗೀತ ಸಂಯೋಜನೆ ಮಾಡಿದ್ದು ಇದೇ ಪ್ರವೀಣ್ ಡಿ ರಾವ್. ಸೊ ಹಾಗಾಗಿ ಆವಾಗಲಿಂದನೂ ಒಂಥರ ಈ ಥರ ಇದಕ್ಕೆ ಬಹಳ ಸೂಕ್ತವಾಗ್ತಾರೆ ಅಂಥೇಳಿ ನಾವೆಲ್ಲರೂ ಅವ್ರನ್ನ ಹೋಗಿ ಅವ್ರ ಹತ್ರ ಮಾತಾಡಿ ಅವರು ಈ ಸಂಗೀತಕ್ಕೆ ಒಪ್ಕೊಂಡ್ರು. ಇನ್ನು ಕೀರ್ತನೆಗಳನ್ನ ಆಯ್ಕೆ ಯಾವುದು ಅನ್ನೋದು, ಇಲ್ಲಿ ಇವಾಗ ಶ್ರೀಪಾದರಾಜರು ಸನ್ನಿವೇಶ ಬರುತ್ತೆ. ಸೊ ಶ್ರೀಪಾದರಾಜರು ರಂಗವಿಠಲ ಅನ್ನೋ ಅಂಕಿತದಿಂದ ಶುರು ಮಾಡಿದ್ರು. ಸೊ ಅವರ ರಚನೆಯಲ್ಲಿ ರಂಗವಿಠಲನ ಕುರಿತಾದಂತೆಯೇ ಒಂದು ಅದ್ಭುತವಾದ ಕೀರ್ತನೆ ಇದ್ದಿದ್ದರಿಂದ ಸೊ ಆರಂಭಕ್ಕೆ ಅದೇ ಬಹಳ ಸೂಕ್ತ ಅಂಥೇಳಿ ಅಲ್ಲಿ ಅವರಿಗೆ ಸಂಪುಟದಲ್ಲಿ ಸಿಗುವ ಮೂರ್ತಿಯನ್ನು ಕೃಷ್ಣನ ಇಟ್ಕೊಂಡು ಆ ಹಾಡನ್ನು ಆಯ್ಕೆಗೆ ಸೂಕ್ತ ಅಂಥೇಳಿ ಆ ಹಾಡನ್ನು ಮಾಡಿದ್ವಿ. ಆಮೇಲಿಂದ ವ್ಯಾಸರಾಜರಿಗೆ ಸಂಪುಟದಲ್ಲಿ ಕೃಷ್ಣ ಸಿಗ್ತಾರೆ. ಸೊ ಅಲ್ಲೇನಾಯಿತು ಅಂದರೆ ನಮಗೆ ಆ ಇಡೀ ಕೃಷ್ಣ ಅಂದರೆ ಹೆಚ್ಚು ಇಡೀ ಕಥೆ ನಮಗೆ ಎಲ್ಲೆಲ್ಲೂ ಕೃಷ್ಣನೇ ನಮಗೆ ಮುಖ್ಯವಾಗಿ ಕೃಷ್ಣನ ಪಾತ್ರವೇ ಹೆಚ್ಚು ಬಳಕೆ ಆಗಿದೆ ಇಲ್ಲಿ. ಯಾಕೆಂದರೆ ಈ ಕೆಲವು ಮಠದ ಮುಖ್ಯ ಮೂರ್ತಿ ಕೂಡ ಕೃಷ್ಣನೇ ಆಗಿದೆ. ಸೊ ಅಲ್ಲಿ ಅವಾಗ ಈ ಕಾಳಿಂಗನ ಮೆಟ್ಟಿ ಹಾಡನ್ನು ಆಯ್ಕೆ ಮಾಡಿಕೊಂಡ್ವಿ. ಅಂದರೆ ರಂಗವಿಠಲನಿಂದ ಈ ಕೃಷ್ಣನ ಕಾಳಿಂಗನ ಮೆಟ್ಟಿ ಅವನ ಬಾಲ್ಯದ ಕತೆ. ಸೊ ಹಾಗಾಗಿ ಆ ಬಾಲ್ಯದ ಕೃಷ್ಣನ ಒಂದು ಮಹಿಮೆಯನ್ನು ಆ ಕೀರ್ತನೆ ಮೂಲಕ ಹೇಳ್ಬೋದು. ಮತ್ತು ಅಲ್ಲಿ ಸ್ವಲ್ಪ ವಿಜುವಲ್ಗೆ ಕೂಡ ನಮಗೆ ಅವಕಾಶ ಇದೆ, ಗ್ರಾಫಿಕ್ಗಳೆಲ್ಲ ಮಾಡೋದಕ್ಕೆ ಒಂದು ಅವಕಾಶ ಇದೆ ಅನ್ನೋ ಥರದ್ದು ಇತ್ತು. ಅಂದರೆ ಆರಂಭದಲ್ಲೇ ಬರೋ ಕೀರ್ತನೆಗಳನ್ನ ನಾವು ಸ್ವಲ್ಪ ವಿಜುವಲಾಗಿ ಚೆನ್ನಾಗಿ ತೋರಿಸಿದ್ರೆ ಬಿಗಿನಿಂಗ್ನಲ್ಲೇ ಮನಸ್ಸಿಗೆ ಹಿಡಿಯುತ್ತೆ ಅನ್ನೋದೊಂದು ಆ ಕಾರಣಕ್ಕೆ ಕಾಳಿಂಗನ ಮೆಟ್ಟಿ ಮತ್ತು ಒಂಥರ ರಿದಮಿಕ್ ಆಗಿದೆ. ಆಮೇಲೆ ಇಲ್ಲಿ ಪ್ರವೀಣ್ ಡಿ ರಾವ್ ಏನು ಮಾಡಿದ್ರು, ಆ ಕೀರ್ತನೆಗಳಿಗೆ ಒಂದು ರೀತಿಯ ಎಲ್ಲ ಹೊಸ ರಾಗ ಸಂಯೋಜನೆಗಳನ್ನೇ ಮಾಡಿದ್ರು. ಅಂದರೆ ಕೇಳುವಾಗ ಹೊಸದಾಗಿ ಕೇಳೋ ಥರ ಇರಬೇಕು, ಪ್ರಚಲಿತವಾಗಿರುವಂಥ ರಾಗಗಳು ಬಳಸಿಲ್ಲ. ಅದನ್ನು ಕಂಪ್ಲೀಟಾಗಿ ಹೊಸದು ಮಾಡಿದಾಗ ಏನಾಗುತ್ತೆ, ಹೊಸ ಹಾಡು ಕೂಡ ಹೊಸದಾಗಿ ಅನಿಸುತ್ತೆ. ಸೊ ನನಗೆ ಮುಖ್ಯವಾಗಿ ಆಮೇಲೆ ಈಗ ಪುರಂದರದಾಸರದ್ದು ಇವಾಗ ಈ ಅಲ್ಲಿ ಬರೋ ಸನ್ನಿವೇಶ ಇದು ಭಾಗ್ಯ ಅಂತ ನಾವು ಬಳಸ್ಕೊಂಡ್ವಿ. ಅಲ್ಲಿ ಏನಂದರೆ ಆ ಘಟನೆಗಳನ್ನ ಇಲ್ಲಿ ನಾನು ಮಾಡಿದ ಕೆಲಸ ಏನು ಅಂತಂದರೆ ಕೆಲವು ಘಟನೆಗಳು ಕಾಲಘಟ್ಟದಲ್ಲಿ ಯಾವ ಸಂದರ್ಭದಲ್ಲಿ ಯಾವಾಗ ನಡೀತೀವಿ ಅನ್ನೋದ್ರ ಬಗ್ಗೆ ನಿಖರವಾದ ಮಾಹಿತಿ ಇರಲ್ಲ, ಆದರೆ ಇಂಥದ್ದು ನಡೆದಿದೆ ಅಂತ. ಆದರೆ ನಾವು ನಮ್ಮ ಕಥೆಗೆ ಆಗುವಂಥದ್ದು ಇವಾಗ ವಿಜಯವಿಠಲ ದೇವಸ್ಥಾನದ ಪರದೆ ಬೆಂಕಿ ಆರಿಸೋದಕ್ಕೂ ಮತ್ತು ಇಲ್ಲಿ ವ್ಯಾಸತೀರ್ಥರು ಪುರಂದರೋಪನಿಷತ್ ಅಂತ ಅವ್ರ ಗ್ರಂಥಗಳನ್ನ ಇಡೋದಕ್ಕೂ ಒಂದೇ ಸಮಯದಲ್ಲಿ ಆಯಿತಾ ಅದು ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಕಥೆಗೆ ಅದು ಬಹಳ ಸೂಕ್ತವಾಗಿ ಹೊಂದತ್ತೆ. ಅಂದರೆ ಪವಾಡ ಗೊತ್ತಾಗತ್ತೆ, ಅವ್ರ ಮಹಿಮೆ ಏನು ಅಂತ ಗೊತ್ತಾಗತ್ತೆ. ಸೊ ಹಾಗಾಗಿ ಅದ್ರ ಮೂಲಕ ಪುರಂದರದಾಸರ ಮಹತ್ವ ಏನು ಅಂತ ಗೊತ್ತಾಗತ್ತೆ. ಅದಕ್ಕೋಸ್ಕರ 2 ಘಟನೆನ ಒಂದರಲ್ಲೇ ಲಿಂಕ್ ಮಾಡಿದ್ದದು ಆ ಥರ. ಆಮೇಲೆ ಕನಕದಾಸರದ್ದು ಗೋವಿಂದ ಹಾಡು ಬರುತ್ತೆ. ಇದು ಆ್ಯಕ್ಚುಲಿ ನಾವು ಭಕ್ತ ಕನಕದಾಸ ರಾಜ್ಕುಮಾರ್ ಅವ್ರು ಮಾಡಿದಂಥ ಪಾತ್ರದಲ್ಲಿ ಬೇರೆ ಹಾಡು ಬಳಸ್ಕೊಂಡಿದ್ದೆ, ಈತನೀಗ ವಾಸುದೇವನು. ನನಗೆ ನೆನಪಿದ್ದಂಗೆ ಇದೇ ಸೀಕ್ವೆನ್ಸು, ಆದರೆ ಅವ್ರ ಕೀರ್ತನೆ ಬಳಸ್ಕೊಂಡಿದ್ದು ಈತನೀಗ ವಾಸುದೇವನು.
ಸೊ ನಾವು ಅದನ್ನು ಆ ಕೀರ್ತನೆ ಬಿಟ್ಟು ಗೋವಿಂದ ಬಳಸ್ಕೊಂಡ್ವಿ, ಹರಿಗೋವಿಂದ ಬಳಸ್ಕೊಂಡ್ವಿ. ಇದು ಒಂಥರ ಭಜನೆ ಶೈಲಿನಲ್ಲಿ ಇದೆ. ಆಮೇಲೆ 10 ಅವತಾರನೂ ಕೂಡ ಇಲ್ಲಿ ತೋರ್ಸೋಕ್ಕೆ ಸಾಧ್ಯ ಆಗುತ್ತೆ, ಇದನ್ನು ಬಳಸ್ಕೊಂಡು. ನಾನು ಆಮೇಲೆ ಮುಖ್ಯವಾದ ಬಂದು ಸವಾಲೇನು ಅಂತಂದರೆ, ಈ 4 ಜನ ವ್ಯಾಸರಾಜರು, ಶ್ರೀಪಾದರಾಜರಿಲ್ಲ, ವ್ಯಾಸರಾಜರು, ಪುರಂದರದಾಸರು, ಕನಕದಾಸರು ಮತ್ತು ವಾದಿರಾಜರು, ಇವ್ರು 4 ಜನ ಒಂದು ನಡುಗಡ್ಡೆಯಲ್ಲಿ ಕುಳಿತು ಸಂಭಾಷಣೆ ಮಾಡ್ತಾಯಿದ್ರು, ಪರಮಾತ್ಮನ ಬಗ್ಗೆ ಚರ್ಚೆ ನಡೆಸ್ತಾಯಿದ್ರು. ಈ ಥರದ ಮಾಹಿತಿ ಭಕ್ತವಿಜಯದಲ್ಲೂ ಇದೆ. ಅದನ್ನು ಯಾರೂ ತೋರಿಸಿರಲಿಲ್ಲ. ಒಬ್ಬರು ತೋರಿಸೋ ಪ್ರಯತ್ನ ಪಟ್ಟರು, ಬಟ್ ಅದು ಶೂಟಿಂಗ್ ಅದಕ್ಕೆ ತಕ್ಕ ಮಾಡೋಕ್ಕಾಗದೆ ಅದನ್ನು ತೆಗೆಸ್ಬಿಟ್ವಿ, ಬೇಡ ಚೆನ್ನಾಗಿ ಬಂದಿಲ್ಲ ಅಂತ. ಸೊ ಹಾಗಾಗಿ ಇದು ನನಗೆ ಅವಾಗಲಿಂದ ಅಯ್ಯೋ ಇಂಥದ್ದೊಂದು ಒಳ್ಳೆಯ ಘಟನೆ, ಅಂದರೆ 4 ಜನ ಸೇರಿ ಒಂದು ಕಡೆ ಪರಮಾತ್ಮನ ಧ್ಯಾನ ಮಾಡುವಂಥದ್ದು, ಅವನ ಬಗ್ಗೆ ಚಿಂತಿಸುವಂಥ ವಿಷಯ ಇದೆಯಲ್ಲ, ಇದನ್ನು ಚೆನ್ನಾಗಿ ತರಬೇಕು, ಇದನ್ನು ಹೇಗಾದರೂ ಈ ಚಿತ್ರದಲ್ಲಿ ಇರಬೇಕು ಅನ್ನೋ ಥರ ಬಂತು. ಆದರೆ ಆವಾಗ ಯಾವ ವಿಷಯದ ಬಗ್ಗೆ ಅವ್ರು ಆಧ್ಯಾತ್ಮ ಚಿಂತನೆ ನಡೆಸಿರ್ತಾರೆ, ಪರಮಾತ್ಮನ ಬಗ್ಗೆ ಯೋಚನೆ ಮಾಡಿರ್ತಾರೆ, ಆದರೆ ಆ ವಿಷಯಗಳೇನು ಅನ್ನೋದು ನಮಗೆ ಗೊತ್ತಿಲ್ವೇ, ಅದು ಯಾವ ಮಾಹಿತಿನೂ ಇಲ್ವೇ. ಸೊ ಆವಾಗ ನಾನು ಅಂತ ಯೋಚನೆ ಮಾಡಿದೆ, ಹೇಗಿದ್ರು ಆವಾಗ ಕೃಷ್ಣನೇ ನಮಗೆ ವಸ್ತು, ಕೃಷ್ಣನ್ನೇ ಇಟ್ಕೊಂಡು ವಸ್ತುವಾಗಿ ಇಟ್ಕೊಂಡಾಗ ಕೃಷ್ಣನ ಕುರಿತಂಥ 4 ಕೀರ್ತನೆಗಳನ್ನ ಸೆಲೆಕ್ಟ್ ಮಾಡಿಕೊಂಡು ವಿಭಿನ್ನ ಕಾಲಘಟ್ಟ ಮಾತ್ರ. ಸೊ ಆವಾಗ ಕೃಷ್ಣ ನೀ ಬೇಗನೆ ಬಾರೋ, ಅದು ತುಂಬ ಬಾಲ್ಯದ್ದು ಬರುತ್ತೆ. ಹಾಗೆ ಅಲ್ಲಿಂದ ನಂತರ ಅವನ ಮಹಿಮೆಗಳು, ಮಹಾಭಾರತ ಕಥೆಗಳು, ಕೊನೆಗೆ ಕುರುಕ್ಷೇತ್ರ, ಬೊಂಬೆ ಆಟವನ್ನು ಆಡಿಸಿದ ಅಂತ ಇಡೀ ಕುರುಕ್ಷೇತ್ರದಿಂದ, ಹೀಗೆ ಕೃಷ್ಣನ ವಿಭಿನ್ನ ಘಟ್ಟಗಳು, ರಾಜಸೂಯಾಗ, ಈ ಘಟ್ಟಗಳನ್ನು ತೋರಿಸೋ ಹಾಗೆ ಇಡೀ ನೀವು ಅಷ್ಟನ್ನೇ ನೋಡಿದ್ರೆ ಒಂದು ಕೃಷ್ಣನ ಇಡೀ ಕೃಷ್ಣ ಲೀಲೆಯನ್ನು ನೀವು 4 ಕೀರ್ತನೆಯಲ್ಲಿ ನೋಡೋವಂಥ, ಅಂದರೆ ಒಂದು ಸೂತ್ರ, ಅದೊಂದು ಸೂತ್ರ, ಅದರ ಕ್ಲೈಮ್ಯಾಕ್ಸ್ ಬಂದು ಕನಕದಾಸರು ಹಾಡೋ ಹಾಡು. ಸೊ ಹೀಗೆ ಇದು ಮೈಂಡಲ್ಲಿ ಬಂದು ನನಗೆ, ಮೈಂಡಲ್ಲಿ ಬಂದಾಗ ಆ ಹಾಡುಗಳನ್ನು ಹುಡುಕಾಟ ನಡೆದು ಆ ಹಾಡುಗಳನ್ನ ಸೇರಿಸಿದ್ವಿ. ಆ ಹಾಡುಗಳು ಎಲ್ಲ ಹಾಡುಗಳಿಗೂ ಅದಕ್ಕೆ ಬೇಕಾದಂಥ ಗ್ರಾಫಿಕ್ ಅದೆಲ್ಲ ಮಾಡಿದ್ವಿ. ಆದರೆ ಕೊನೆ ಮಹಾಭಾರತದ ಹಾಡು ಏನಿದೆ, ಗೊಂಬೆ ಆಟವನ್ನು ಆಡಿಸಿದ, ಆ ಹಾಡಿಗೆ ಮಾತ್ರ ನಮ್ಗೆ ಇವತ್ತು ಕೂಡ 4 ಹಾಡುಗಳಲ್ಲಿ ಅದು ವಿಭಿನ್ನವಾಗಿ ನಿಲ್ಲುತ್ತೆ, ವಿಶೇಷವಾಗಿ ಕಾಣುತ್ತೆ. ಅದಕ್ಕೆ ಇವರು ಹೋಗಿ ಗೊಂಬೆ ಆಟನ ನಮ್ಮ ನಿರ್ದೇಶಕರು ಹೋಗಿ ಈ ನೆರಳು ಶ್ಯಾಡೋ ಪ್ಲೇಯನ್ನು ಹುಡುಕಿ ಅವ್ರ ಕೈಯಲ್ಲಿ ಅದನ್ನು ಮಾಡಿಸಿದ್ದು. ಅದು ಟೋಟಲಾಗಿ ತುಂಬ ವಿಶೇಷವಾಗಿ ಕಾಣ್ತಾ ಇದೆ. ಪ್ರಹ್ಲಾದಾಚಾರ್ ಅಂತ ಅವರು ಆ ಶ್ಯಾಡೋನಲ್ಲಿ, ಯಾಕೆಂದರೆ ಅದು ಅಲ್ಲಿವರೆಗೂ ವಿಜುವಲ್ ಆಗಿ ಆ ಥರದ್ದು ಯಾರಿಗೂ ಕಂಡಿರಲಿಲ್ಲ ನಮ್ಮ ಸಿನಿಮಾ ಇದರಲ್ಲಿ. ಸೊ ಹಾಗಾಗಿ ಅದು ಒಂದು ರೀತಿಯಲ್ಲಿ ವಿಶೇಷವಾಗಿ ಬಂತು. ಹಾಗಾಗಿ ಭಾಳಷ್ಟು ಜನಕ್ಕೆ ಆ 4 ಹಾಡುಗಳು ನಮಗೆ ಪೂಜ್ಯರಾದ ಯತಿರಾಜ ಮಠದ GR ಅವರು ಸ್ವಾಮಿಗಳು ಸಿನಿಮಾ ನೋಡಿದ ಮೇಲೆ ನಾವು ಮತ್ತೆ ಭೇಟಿಯಾದಾಗ ಅವರು ಈ 4 ಹಾಡುಗಳ ಬಗ್ಗೆ ಬಹಳ ಮೆಚ್ಚುಗೆ ಮಾತಾಡಿದ್ರು. ಆ 4 ಹಾಡು ಭಾಳ ಅದ್ಭುತವಾಗಿ ಮಾಡಿದಿರಪ್ಪ, ಒಂದು ಕೇಳೋಕ್ಕೆ ನೋಡೋಕ್ಕೆ ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗಾಗಿ ಅದು ಬಹಳಷ್ಟು ಜನಕ್ಕೆ ಇಷ್ಟ ಆಗಿದೆ. ನಮಗೆ ಆತಂಕ ಆಯಿತು, ಒಂದೇ ಸೆಗ್ಮೆಂಟಲ್ಲಿ ಲೆಂತ್ ಆಗಿಬಿಡುತ್ತೇನೋ ಅಂತ. ಬಟ್ ಆದರೆ ಅದರಲ್ಲಿರೋ ವಸ್ತು ಮತ್ತು ಅದನ್ನು ಚಿತ್ರಿಸಿರೋ ರೀತಿ, ಅವರ ಅಭಿನಯಗಳು, ಅದೆಲ್ಲದರಿಂದ ಆ 4 ಹಾಡುಗಳನ್ನು ಕೂಡ ಯಾರೂ ಬೋರು ಅಂತ ಇಲ್ಲ. ಅದೊಂದು ರೀತಿ ಪ್ರತ್ಯೇಕವಾಗಿ ವಿಶೇಷವಾಗಿದೆ. ಸೊ ಅಲ್ಲಿಂದ ಆಚೆಗೆ ನೆಕ್ಸ್ಟು ನಮಗೆ ವೈಕುಂಠದಾಸರದ್ದು, ಅವರು ಪರಸ್ಪರ ವಾದಿರಾಜರ ಜೊತೆ ಸಂಧಿಸಿದಾಗ ಯಾವ ಕೀರ್ತನೆ ಬಂತು ಇದೆಲ್ಲ ಅದೆಲ್ಲ ನಾವು ಆಲ್ಮೋಸ್ಟ್ ನನಗೆ ಮಾಹಿತಿಗಳಿದ್ದಿದ್ದು. ಸೊ ಹಾಗಾಗಿ ಆ ಮಾಹಿತಿಗಳನ್ನೇ ನಾನು ಇರೋ ಮಾಹಿತಿಗಳನ್ನ ಜೋಡಿಸಿದೆ ಅಷ್ಟೇ ಹೊರತು ಅಲ್ಲಿ ನನಗೇನು ವಿಶೇಷವಾದ ಹುಡುಕಾಟ ಏನು ಇರಲಿಲ್ಲ. ಈಗ ನಾವು ದಾಸರ ಪಿಕ್ಚರ್ ನೋಡಿದರೆ ಶ್ರೀಪಾದರಾಜರು, ವ್ಯಾಸರಾಯರು, ಕನಕದಾಸರು, ಪುರಂದರದಾಸರು, ವಾದರಾಜರು, ಈ ಥರ ಇವ್ರದ್ದು ಮಾತ್ರ ಮಾತಾಡ್ತೀವಿ. ಆದರೆ ಈ ಈ ಚಿತ್ರದಲ್ಲಿ ವಿಶೇಷತೆ ಏನಂತಂದರೆ ಬೇಲೂರು ವೈಕುಂಠದಾಸರು. ಸೊ ಅದರ ಬಗ್ಗೆ ಬೇಲೂರು ವೈಕುಂಠದಾಸರದ್ದು ನನಗೆ ಫಸ್ಟ್ ಮಾಹಿತಿ ಸಿಕ್ಕಿದ್ದೆ ಭಕ್ತವಿಜಯದಲ್ಲಿ. ನಾನು ಆಮೇಲೆ ಸಾಕಷ್ಟು ದಾಸ ಸಾಹಿತ್ಯದ ಪುಸ್ತಕಗಳನ್ನು ಓದಿದೆ, ಆದರೆ ಬಹಳ ಬೆರಳೆಣಿಕೆಯಷ್ಟು ಪುಸ್ತಕದಲ್ಲಿ ಮಾತ್ರ ಮಾಹಿತಿ ಇರೋದು. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಬೇರೆ ಕೆಲವೊಮ್ಮೆ ದಾಸ ಸಾಹಿತ್ಯದ ಪುಸ್ತಕಗಳು ತೊಗೊಂಡ್ರು ಕೂಡ ಎಲ್ಲ ವೈಕುಂಠದಾಸರು ಸಿಗ್ತಾ ಇರಲಿಲ್ಲ ಡೀಟೇಲಾಗಿ. ಆದರೆ ಈ 2 ಪುಸ್ತಕದಲ್ಲಿ ಇಲ್ಲಿ ಬಹಳ ಒಳ್ಳೆಯ ಮಾಹಿತಿ ಇತ್ತು ನನಗೆ. ಸೊ ಹಾಗಾಗಿ ನನಗೇನಾಯಿತು, 2 ಕೇಂದ್ರ ಅನ್ನಿಸ್ತು ಇಲ್ಲಿ. ಒಂದು ವ್ಯಾಸರಾಜರ ಸುತ್ತ ನಡೆಯುವ ಕತೆ, ಇನ್ನೊಂದು ವೈಕುಂಠದಾಸರ ಸುತ್ತ ನಡೆಯುವ ಕತೆ. ವ್ಯಾಸರಾಜರ ಸುತ್ತ ಅಲ್ಲಿ ಪುರಂದರದಾಸರು, ಕನಕದಾಸರು, ವಾದಿರಾಜರು ಬರ್ತಾರೆ. ಹಾಗೆ ಇಲ್ಲೂ ಕೂಡ ವೈಕುಂಠದಾಸರ ಸುತ್ತ ಈ 3 ಪಾತ್ರಗಳು ಬರ್ತವೆ. ಹಾಗಾಗಿ 2 ಭಾಗಗಳಲ್ಲಿ ಈ 3 ಪಾತ್ರಗಳು ನಮ್ಮನ್ನು ಬ್ಯಾಲೆನ್ಸ್ ಮಾಡ್ತವೆ. ಮೊದಲು ಬರ್ತವೆ, ಆಮೇಲೂ ಬರುತ್ತೆ. ಆದರೆ ಒಂದು ವ್ಯಾಸರಾಜರ ಸುತ್ತ, ಒಂದು ವೈಕುಂಠದಾಸರ ಸುತ್ತ. ಹೀಗಾಗಿ ಈ ಕೇಂದ್ರವನ್ನು ಮಾಡಿಕೊಂಡು ಅದ್ರ ಸುತ್ತ ಘಟನೆಗಳು ಮಾಡಿದ್ದು. ಅದಕ್ಕೆ ಹೆಚ್ಚು ವೈಕುಂಠದಾಸರದು, ಬೇಲೂರು ವೈಕುಂಠದಾಸರ ಪುಸ್ತಕಕ್ಕೆ ನಮಗೆ ಬೇಲೂರಿನವರೇ ಆಗಿದ್ದ ಬೇಲೂರು ಕೇಶವದಾಸರೇ ಬರೆದಂಥ ಪುಸ್ತಕನೇ ನಮಗೆ ಇವತ್ತಿಗೂ ನಾವು ಕೃತಜ್ಞತೆಯಿಂದ ನೆನೆಸ್ತೀವಿ. ಅವರಂಥ ಮಾಹಿತಿ ಕೊಟ್ಟರು. ಅದರಿಂದ ಒಂದು ಒಳ್ಳೆಯ ಕೆಲಸ ನಮಗೆ ಇಷ್ಟು ಕೆಲವು ಶೋಸ್ಗಳಾಗಿ ಜನಗಳೆಲ್ಲ ನೋಡಿರೋ ಅಭಿಪ್ರಾಯಗಳು ಏನು ಅಂತಂದರೆ, ನಮಗೆ ಈ ಮಾಹಿತಿಯೇ ಗೊತ್ತಿರಲಿಲ್ಲ.
ಮೊನ್ನೆ ಸಹಿತ ಒಬ್ಬರು ಹಿರಿಯ ಹರಿದಾಸ ಪರಂಪರೆಯವರು ಹೇಳಿ, ಅಯ್ಯೋ ನಮಗೆ ಇಷ್ಟೆಲ್ಲ ಇದೆ ಅಂತಲೇ ಗೊತ್ತಿರಲಿಲ್ಲ, ವೈಕುಂಠದಾಸರ ಬಗ್ಗೆ ಇಷ್ಟೆಲ್ಲ ವಿಷಯ ಇದೆ ಅಂತಲೇ ಅದು ಗೊತ್ತಿರಲಿಲ್ಲ ನಮ್ಗಳಿಗೆ ಅನ್ನೋದನ್ನು. ಚಿಕ್ಕ ವಯಸ್ಸಿಂದ ಮನೆಯಲ್ಲಿ ಭಕ್ತಿ ವಿಜಯ ಓದೋದು ಒಂದು ಅಭ್ಯಾಸ. ಈ ಸಿನಿಮಾ ತೆಗಿಯೋಕ್ಕೂ ಇನ್ನೊಂದು ಕಾರಣನೂ ಭಕ್ತ ವಿಜಯ ಓದಿದ್ದೆ ಚಿಕ್ಕ ಮಕ್ಕಳಿಂದ, ಅದು ತಲೆಯಲ್ಲಿ ನಿಂತಿದ್ದೆ ಒಂದು ದೊಡ್ಡ ಅದು. ಆಮೇಲೆ ಇಲ್ಲೇ ಇನ್ನೊಂದು ಏನಂತಂದರೆ, ಅವರು ಈಗ ಶಿವವೈಷ್ಣವ ಪಂಥದವರು, ಸಂಪ್ರದಾಯದವರು. ಇವರು ವೈಷ್ಣವ ಸಂಪ್ರದಾಯದ 3 ಪಾತ್ರಗಳು. ಆದರೆ ಭಕ್ತಿ ಅನ್ನೋದು ಈ ಪಂಥ ಮತ ಇವುಗಳನ್ನು ಮೀರಿ ಹೇಗೆ ಅವರು ಪರಸ್ಪರ ಒಬ್ರನ್ನೊಬ್ರನ್ನ ಗೌರವಿಸ್ತಾರೆ, ಹೇಗೆ ಒಬ್ರನ್ನೊಬ್ರನ್ನ ಆಧರಿಸ್ತಾರೆ ಅನ್ನೋದಿದೆಯಲ್ಲ, ಅದು ನಮಗೆ ಬಹಳ ಮುಖ್ಯವಾದ ವಿಷಯ ಅನ್ನಿಸ್ತು. ಸೊ ಹಾಗಾಗಿ ಆ ವಿಷಯಗಳನ್ನು ನಾವಿಲ್ಲಿ ವೈಕುಂಠದಾಸರ ವಿಷಯ ಇಟ್ಟಿದ್ದೀವಿ. ಈಗ ವಾದರಾಜರು ವಾದರಾಜರ ಬಗ್ಗೆ ಮಾಧ್ವ ಪಂಥದಲ್ಲಿ ಅತ್ಯಂತ ದೊಡ್ಡ ಮಹನೀಯರು ಅನ್ನೋ ಗೌರವ ಭಕ್ತಿ ಎಲ್ಲ ಇರುವಂಥದ್ದು. ಆದರೆ ವಾದಿರಾಜರು ಮತ್ತು ವೈಕುಂಠದಾಸರ ಭೇಟಿ ಇದರಲ್ಲಿ ನಾವು ತೋರಿಸ್ತೀವಿ. ಅದು ಮೊದಲನೇ ಉತ್ಸವದಲ್ಲಿ ಅವರಿಬ್ಬರು ಭೇಟಿ ಆಗ್ತಾರೆ ಅನ್ನೋ ಈ ಮಾಹಿತಿ ಕೂಡ ನನಗೆ ಭಕ್ತ ವಿಜಯದ ಮಾಹಿತಿನೇ. ಅಲ್ಲಿಂದ ಆದಮೇಲೆ ವೈಕುಂಠದಾಸರು ಮನೆಗೆ ಬಂದಾಗ, ಅಂದರೆ ಇದು ಹೇಗೆ ಈ ಆಧ್ಯಾತ್ಮದ ತತ್ವದ ಒಂದು ಆಳವಾದ ವಿಷಯ ಇದೆ. ಆ್ಯಕ್ಚುಲಿ ಅದು ನನಗನ್ಸೋದು ಸಾಮಾನ್ಯ ವಿಷಯ ಅಲ್ಲ. ಅಂದರೆ ಈ ಮಡಿ ಮೈಲಿಗೆ, ಎಂಜಲು ಮುಸುರೆ ಇವುಗಳು ಬಗ್ಗೆ ತುಂಬ ಮಡಿವಂತರಲ್ಲಿ ಆಗಾಗ್ಗೆ ಜಿಜ್ಞಾಸೆಗಳು ಹಾಗಾಗಿ ಇದು ನಡೀತಾನೇ ಇರ್ತವೆ. ಆದರೆ ಈ ದೈವತ್ವ ಅಥವಾ ಆಧ್ಯಾತ್ಮಿಕತೆ ಅನ್ನೋದಿದೆಯಲ್ಲ, ಆ ಹಂತಕ್ಕೆ ಹೋಗ್ಬಿಟ್ಟಾಗ ಇವೆಲ್ಲ ಗೌಣ ಆಗಿಬಿಡುತ್ತೆ. ಎಂಜಲು ಮುಸುರೆ ಮಡಿ ಮೈಲಿಗೆಗಳು, ಈಗ ಪುರದಾಸಕ್ಕಿಂತಲೇ ಮಡಿ ಎನ್ನುತ್ತಾ ಅಡಿಗಡಿಗೆ ಹಾರುತಿ ಅಂತ ಅವರೇ ಕೀರ್ತನೆ ಬರೆದಿದ್ದಾರೆ. ಅಂದರೆ ಈ ಮಡಿ ಮೈಲಿಗೆಗಳು ಅನ್ನೋದು ಎಲ್ಲೋ ಭೌತಿಕವಾದ ವಿಷಯಕ್ಕಿಂತ ಮೀರಿ ಆಧ್ಯಾತ್ಮಿಕ ಕತೆ ಕೊಟ್ಟಾದಾಗ ಅದೆಲ್ಲ ಗೌಣ ಆಗುತ್ತೆ ಅನ್ನೋ ಒಂದು ತತ್ವ. ಹಾಗಾಗಿ ಇಲ್ಲಿ ಅದರಲ್ಲೊಂದು ಡೈಲಾಗ್ ಹಾಕಿದ್ವಿ ನಾವು, ಇಂತಹ ಪವಿತ್ರಾತ್ಮರಲ್ಲಿ ಯಾವುದೂ ಅಪವಿತ್ರವಲ್ಲ. ಅಂದರೆ ಅವರ ಮಹಿಮೆ, ಅವರ ವ್ಯಕ್ತಿತ್ವನೇ ಅತ್ಯಂತ ಇದ್ದಾಗ ಒಂಥರ ಗಂಗೆ ಥರ, ಗಂಗೆಯಿಂದ ಮಲಿನಗೊಳ್ಳೋದಿಲ್ಲ, ಅದು ಮಲಿನವನ್ನು ನಿವಾರಿಸುವಂಥ ಗಂಗೆ. ಹಾಗೆ ಈ ವ್ಯಕ್ತಿತ್ವಗಳೆಲ್ಲ ಗಂಗೆ ಇದ್ದಂಗೆ. ಸೊ ಹಾಗಾಗಿ ಯಾವುದೂ ಮಲಿನ ಅಲ್ಲ ಅನ್ನೋ ಅದೊಂದು ದೊಡ್ಡ ಆಧ್ಯಾತ್ಮಿಕ ತತ್ವ. ಆ ತತ್ವವನ್ನು ನಮಗೆ ಈ ಚಿತ್ರದಲ್ಲಿ ತಂದಿದ್ದೀವಿ. ಅಲ್ಲ, ಅದಲ್ಲದೆ ಅವರು ಅರ್ಜುನನ ಅಂಶದವರು ಅಂತ ವೈಕುಂಠದಾಸರು. ಅದು ಆ ನಂಬಿಕೆ ಇದೆ. ಉಲೂಪಿ ಅದನ್ನು ಆ ನಂಬಿಕೆ ಏನಿದೆ ಅದನ್ನು ನಾವಿಲ್ಲಿ ಡೈಲಾಗಲ್ಲಿ ತಂದಿದ್ದೀವಿ. ಹಾಗಾಗಿ ಅಲ್ಲಿ ಅರ್ಜುನನ ವಿಷಯ ಬರೆಯೋಕ್ಕೆ ಕಾರಣನೇ ಅದು. ಅಲ್ಲಿ ಸೌಮ್ಯನಾಯಕಿ, ಈಗ ಪದ್ಮಕಲನೆ ಮಾಡಿರೋ ಸೌಮ್ಯನಾಯಕಿ ಪಾತ್ರ ಮತ್ತು ವೈಕುಂಠದಾಸರು ಪರಸ್ಪರ ಮಾತಾಡೋದು. ಬೇರೆ ಏನೋ ವಿಷಯ ಹಾಕ್ಬೋದಾಗಿತ್ತು, ಬೇರೆ ಏನೋ ವಿಷಯ ಹಾಕದೆ ಇದನ್ನೇ ಅರ್ಜುನನ ವಿಷಯ ಹಾಕಿದ ಕಾರಣ ಈ ಅರ್ಜುನಾಂಶರು ಅವರು ಅನ್ನೋದಕ್ಕೋಸ್ಕರನೇ ಆ ವಿಷಯ ಹಾಕಿದ್ದು. ಅದಕ್ಕಿಂತ ಅವ್ರು ಹೇಳಿದಾಗ ಇನ್ನೂ ಅರ್ಥ ಆಗುತ್ತೆ. ಅವ್ರ ಶ್ಲೋಕದಲ್ಲಿ ವಾದಿರಾಜರು ಹೇಳ್ತಾರೆ, ಅವ್ರು ಹೇಳುವಾಗ ಅದು ಇನ್ನೂ ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ, ಇನ್ನೂ ಇದಾಗುತ್ತೆ. ನೋಡ್ರಿ, ಈ ಚಿತ್ರ ಒಂದು ಸಂಭಾಷಣೆ ಮಾಡ್ತಾ ಇದ್ದೀವಿ, ಹೊಸ ವಿಚಾರಗಳು ನನಗೆ ಇಲ್ಲಿ ತಿಳಿತಾ ಇದೆ. ಇನ್ನು ಆ ಚಿತ್ರ ನೋಡಿದಾಗ ಇನ್ನೂ ಎಷ್ಟೊಂದು ವಿಚಾರಗಳು ನಮಗೆ ತಿಳಿಯುತ್ತೆ. ಹೌದು, ಇದ್ರ ಹಿನ್ನೆಲೆನೇ ಆ್ಯಕ್ಚುಯಲ್ ಆಗಿ ಇದು ಇಷ್ಟು ಚೆನ್ನಾಗಿ ನಾವೇ ಇಷ್ಟು ಕೂತ್ಕೊಂಡು ಮಾತಾಡಿದ್ದೀವೋ ಇಲ್ವಾ, ಆ್ಯಕ್ಚುಯಲ್ ಆಗಿ ಇಷ್ಟು ಮನಸ್ಸಲ್ಲಿರೋ ಅಂಥದ್ದು ಈಗ ಜನಕ್ಕೆ ಡೌಟ್ ಬರೋ ಹಾಗೆ ಇರಲ್ಲ. ಈ ತಿಳ್ಕೊಂಡು ಈ ಸಿನಿಮಾ ನೋಡಿದ್ರೆ ಅವ್ರಿಗೆ ಕ್ಲಿಯರ್ ಆಗಿಬಿಡುತ್ತೆ ಕತೆ ಅಲ್ವಾ. ಕೆಲವರು ಯಾಕೆ ಬರೀ ಅದೇ ತೋರಿಸಿದ್ದಾರೆ, ಯಾಕೆ ಬರೀ ಇದೇ ತೋರಿಸಿದ್ದಾರೆ ಅನ್ನೋ ಇದೇನೇ ಡೌಟೇ ಹೊಟ್ಟೋಗುತ್ತೆ. ಎಷ್ಟು ಕ್ಲಿಯರಾಗಿ ಯಾವ್ಯಾವ ಒಂದು ಸಂದರ್ಭನೂ ನೀವು ನಮ್ಮಿಂದ ಹೆಕ್ಕಿ ತೆಗಿತಾ ಇದ್ದೀರ. ಅದು ಅವಾಗ ಕ್ಲಿಯರ್ ಆದಾಗ ಅವ್ರಿಗಿನ್ನೂ ಇಂಟ್ರೆಸ್ಟಿಂದ ಆ ಸಿನಿಮಾನ ನೋಡೋಕ್ಕೆ ಸಾಧ್ಯ. ಈ ಸಿನಿಮಾನ ನಾನು ಪ್ರೀಮಿಯರಲ್ಲಿ ನೋಡಿದ್ದೇನೆ, ತುಂಬಾನೇ ಅದ್ಭುತವಾಗಿದೆ. ಒಂದು ಕ್ಷಣ ಕೂಡ ಇದರಲ್ಲಿ ಬೋರ್ ಆಗುತ್ತೆ ಹಾಗೆ ಅಂತ. ನಿಜ ಹೇಳ್ಬೇಕಂತಂದ್ರೆ ಒಬ್ಬ ಸಿಂಗರ್ ಸೆಲೆಬ್ರಿಟಿ ಅವರು ಅನಂತ ಕುಲಕರ್ಣಿ ಅವರು ಸಹ ಬಂದಿದ್ರು ಅವತ್ತೊಂದು ದಿವಸ, ನಮ್ಮ ಆತ್ಮೀಯ ಮಿತ್ರರಾದ. ಅವತ್ತು ಕೂತ್ಕೊಂಡಾಗ ಅವ್ರಿಗೆ ಬರ್ತೀನಿ, ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡು ಆಮೇಲೆ ಹೋಗ್ತೀನಿ ಅಂತಂತಂದ್ರು. ಆದರೆ ಆ ಚಿತ್ರಕಥೆ ಮತ್ತು ಆ ಪಾತ್ರಗಳು, ಆ ಕಥೆ ಓಡ್ತಾ ಇದ್ರೆ ಅವರು ತಮ್ಮ ಕೆಲಸ ಬಿಟ್ಟು ಕಟ್ ಹಾಕ್ಬಿಡ್ತಾರೆ. ಹೌದು, ಪಾಪ ಕಟ್ ಹಾಕಿ ಫ್ಯಾಮಿಲಿ ಪೂರ್ಣ ಮುಗಿಸ್ಕೊಂಡು ಹೊರಟ್ರು. ಅವರು ಊರಿಗೆ ಹೋಗ್ಬೇಕಾಗಿತ್ತು, ಮನಸ್ಸಿಲ್ಲದ ಮನಸ್ಸಿಂದ ಹೋಗಿ ನಾನು ತಿರ್ಗಾ ಬರ್ತೀನಿ, ಈ ಸಿನಿಮಾ ಹೋಗಲೇ ಇಲ್ಲ ಅವರು. ಸೊ ಅಂಥ ಒಂದು ದಿಗ್ಗಜರು ಕೂಡ ಈ ಒಂದು ಚಿತ್ರವನ್ನು ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಪ್ರಹ್ಲಾದ್ ಅವರೇ, ನನ್ನೊಂದು ಪ್ರಶ್ನೆ, ಸಂಕೀರ್ತನ ಅಂತಾನೆ ಶೀರ್ಷಿಕೆ ನೀವು ಯಾಕೆ ಆರಿಸ್ಕೊಂಡ್ರಿ? ಮತ್ತು ಸಂಕೀರ್ತನ ಅಂದರೆ ಏನು ಅಂತ ಪ್ರೇಕ್ಷಕರಿಗೆ ನೀವು ಹೇಳ್ಬೋದಾ? ಕೀರ್ತನೆ ಮತ್ತು ಸಂಕೀರ್ತನ ಈ ಎರಡು ಹತ್ತಿರದ ಪದಗಳು. ಕೀರ್ತನೆ ಅಂದರೆ ಅದು ಬರೀ ಸಂಗೀತಕ್ಕೆ ಸಂಬಂಧಪಟ್ಟಂಗಿರುತ್ತೆ. ಸಂಕೀರ್ತನ ಅನ್ನೋದು ಒಂದು ರೀತಿಯಲ್ಲಿ ನೃತ್ಯ ಮತ್ತು ಗೋಷ್ಠಿ ಗಾಯನ ಅಂತೀವಲ್ಲ, ಗೋಷ್ಠಿ ಗಾಯನ ಅಂದರೆ ಸಮೂಹ, ಇಡೀ ಸಮೂಹ ಸಂಗೀತದ ಜೊತೆಗೆ ಸಂಗೀತ ನೃತ್ಯ ಎಲ್ಲವನ್ನೂ ಸೇರಿ ಭಗವಂತನ ಆರಾಧಿಸೋದು.
ಅದನ್ನು ವ್ಯಾಸನಕೆರೆ ಪ್ರಭಂಜನಾಚಾರ್ಯ ಕೂಡ ಹೇಳಿದರು, ಸಂಕೀರ್ತನ ಅಂದರೆ ಭಗವಂತನ ಕೀರ್ತನೆ. ಸೊ ಭಗವಂತನ ಕೀರ್ತನೆ ಒಬ್ಬರು ಹಾಡೋದಲ್ಲ, ಇದು ಒಂದು ಇಡೀ ಸಮೂಹನೇ ಹಾಡುವಂಥದ್ದು. ಹಾಗಾಗಿ ಇಲ್ಲಿ ನಮ್ಮಲ್ಲಿ ಕೆಲವು ಗೀತೆಗಳೆಲ್ಲ ಈಗ ಗೋವಿಂದ ಗೋವಿಂದ ಎಲ್ಲ ಭಜನೆ ಮಾದರಿಲಿರದೆ ಅದು ಆ ಕಾರಣಕ್ಕೋಸ್ಕರ ಮಾಡಿರೋದು, ಎಲ್ಲರೂ ಸೇರಿ ಭಗವಂತನನ್ನು ಆರಾಧಿಸೋದು. ಹಾಗಾಗಿ ಸಂಕೀರ್ತನದ ಉದ್ದೇಶನೇ ಇರುತ್ತೆ ಆ ಥರ. ಆಮೇಲೆ ಇನ್ನೊಂದೇನು ಅಂತಂದರೆ, ಈ ಕಲಿಯುಗದಲ್ಲಿ ಬಹುಶಃ ಭಗವಂತನನ್ನು ಒಲಿಸುವ ಅತ್ಯಂತ ಸುಲಭ ವಿಧಾನ ಸಂಕೀರ್ತನ. ಈ ಒಂದು ಚಲನಚಿತ್ರ ನಾವು ತೆಗಿಬೇಕು ಅಂತಂತಂದರೆ, ಒಂದು ಫಿಲ್ಮ್ ಮಾಡಬೇಕು ಅಂತಂತಂದರೆ ಲೊಕೇಶನ್ ಇರ್ಬೋದು, ಕಾಸ್ಟಿಂಗ್ ಇರ್ಬೋದು, ಕೋಆರ್ಡಿನೇಷನ್ ಇರ್ಬೋದು, ತುಂಬ ಕೆಲಸ ಇರುತ್ತೆ. ಇದು ನಿರ್ವಹಣೆ ಏನಿದೆಯಲ್ಲ ಅದು ತುಂಬ ಮುಖ್ಯವಾಗುತ್ತೆ. ಹೌದು, ಎಲ್ಲರೂ ನೀವು ಹೇಳಿದರೆ ಒಂದು ಟೀಮ್ ವರ್ಕ್ ಆಗಿ ಮಾಡಿದ್ವಿ ಅಂತಂತ. ಸೊ ವಿಜಯ ಭಾಸ್ಕರ್ ಅವರು, ನೀವು ಹೇಗೆ ಈ ಲೊಕೇಶನ್ ಸೆಟ್ ಮಾಡೋದಿರ್ಬೋದು, ಎಲ್ಲ ಆರ್ಟಿಸ್ಟ್ಗಳನ್ನ ಕೋಆರ್ಡಿನೇಷನ್ ಮಾಡೋದು, ಟೈಮಿಂಗ್ ಮೇಂಟೈನ್ ಮಾಡೋದು, ಶೂಟಿಂಗ್ ಡೇಟ್ಸ್ನಲ್ಲಿ ಊಟ ತಿಂಡಿ ವ್ಯವಸ್ಥೆ ಇರ್ಬೋದು? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ ಭಾಸ್ಕರ್ ಅಂತ. ನಾನು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದು, ಪ್ರವೃತ್ತಿಯಲ್ಲಿ ರಂಗಭೂಮಿ, ಕಿರುತೆರೆ ಮತ್ತು ಹಿರಿತೆರೆ ಕಲಾವಿದ. ಇದ್ರ ಜೊತೆಗೆ ಈ ಕಂಪ್ನಿಗಳಲ್ಲಿ ಮಾಡಿರ್ತಕ್ಕಂಥ ಕೆಲಸದ ಜೊತೆಗೆ ನನಗಿದು ಒಂದು ಇಂಟ್ರೆಸ್ಟು. ಅಂದರೆ ಪ್ರೊಡಕ್ಷನ್ನು ಎಲ್ಲ ನಿರ್ವಹಣೆ ಮಾಡೋದು, ಎಲ್ಲ ಅಚ್ಚುಕಟ್ಟಾಗಿ ಎಲ್ಲರನ್ನೂ ಒಂದು ಕಡೆಗೆ ಸೇರಿಸಿ ಕೆಲಸ ಮಾಡುವ ಹಾಗೆ ಮಾಡೋದು ನನಗೆ ಅದು ತುಂಬ ಇಷ್ಟವಾದ ಕೆಲಸ. ಅದು ತುಂಬ ಕಷ್ಟ, ಆದರೆ ಇಷ್ಟಪಟ್ಟು ನಾನು ಮಾಡಿದ್ರಿಂದ ಅಂಥ ಏನು ಕಷ್ಟ ಆಗಲಿಲ್ಲ. ಸೊ ಹಾಗಾಗಿ ಈ ಚಿತ್ರದ ನಿರ್ವಹಣೆ ಅಂತ ಬಂದಾಗ ಪ್ರೀ ಪ್ರೊಡಕ್ಷನ್ ಅಂತೀವಿ, ಪ್ರೊಡಕ್ಷನ್ ಅಂತೀವಿ, ಮತ್ತು ಪೋಸ್ಟ್ ಪ್ರೊಡಕ್ಷನ್ ಮತ್ತು ರಿಲೀಸ್ 4 ವಿಭಾಗಗಳಲ್ಲಿ ನಾವು ಕೆಲಸ ಮಾಡ್ತೀವಿ. ಪ್ರೀ ಪ್ರೊಡಕ್ಷನಲ್ಲಿ ಕತೆ, ಚಿತ್ರಕಥೆ ಎಲ್ಲ ರೆಡಿ ಆದಾಗ ನಿರ್ದೇಶಕರು ಆಯ್ಕೆಯಾಗಿ ನಿರ್ಮಾಪಕರು ಎಲ್ಲರನ್ನೂ ಸೇರಿಸಿ ನಾವು ಈ ಚಿತ್ರಕಥೆ ಬಗ್ಗೆ ಮತ್ತು ಯಾವ ರೀತಿ ಪ್ರೊಡಕ್ಷನ್ ಮಾಡಬೇಕು, ಮಂಜಣ್ಣವ್ರು ಆವಾಗಲೇ ಹೇಳಿದಾಗೆ ಆರ್ಟಿಸ್ಟ್ ಸೆಲೆಕ್ಷನ್ನು, ಕಲಾವಿದರ ಸೆಲೆಕ್ಷನ್ನು, ಆಮೇಲೆ ಮೇಡಮ್ ಇದಕ್ಕೆ ವಸ್ತ್ರಗಳನ್ನು ವಿನ್ಯಾಸ ಮಾಡಿದ್ದಾರೆ, ಆಮೇಲೆ ಕಲಾ ನಿರ್ದೇಶನ ಮಾಡಿದ್ದಾರೆ. ಹಾಗಾಗಿ ಒಬ್ಬೊಬ್ಬರೊಂದು ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ಏನೇನು ಕೆಲಸ ಮಾಡೋದು ಅಂತ ನಾವು ಫಸ್ಟು ಪ್ರೀ ಪ್ರೊಡಕ್ಷನಲ್ಲಿ ನಿರ್ಧಾರ ಮಾಡ್ತೀವಿ. ಆಮೇಲೆ ಅದಕ್ಕೊಂದು ಬಡ್ಜೆಟ್ ಅಂತ ಮಾಡ್ಕೊಳ್ತೀವಿ, ಆಮೇಲೆ ಅದಕ್ಕೊಂದು ಟೈಮ್ ಫ್ರೇಮ್ ಸೆಟ್ ಮಾಡ್ತೀವಿ, ಆಮೇಲೆ ಯಾರ್ಯಾರನ್ನ ಆಯ್ಕೆ ಮಾಡ್ಕೋಬೇಕಂತ ಸೆಟ್ ಮಾಡ್ತೀವಿ. ಇದನ್ನೆಲ್ಲ ನಾವು ನಿರ್ಧರಿಸಿದ ಮೇಲೆ ಮತ್ತು ನಾವು ಶೂಟಿಂಗಿಗೋಸ್ಕರ ನಾವು ತಂತ್ರಜ್ಞರನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಕ್ಯಾಮ್ರಾ ಇರ್ಬೋದು, ಮೇಕಪ್ ಇರ್ಬೋದು, ಮತ್ತು ಪ್ರೊಡಕ್ಷನ್ ಊಟ ತಿಂಡಿ ಕೊಡೋರು ಇರ್ಬೋದು, ಲೈಟಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು. ಈ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನ ನಾವು ಕುಳಿತು, ಆಮೇಲೆ ಯಾರ್ಯಾರಿಗೆ ನೈಪುಣ್ಯತೆ ಇದೆ, ಸ್ಕಿಲ್ ಚೆನ್ನಾಗಿದೆ, ಆಮೇಲೆ ಕಡಿಮೆ ಬಡ್ಜೆಟಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಈ ಥರದವ್ರನ್ನೆಲ್ಲ ನಾವು ಆರಿಸ್ಕೊಂಡು ಫಸ್ಟ್ ಎಲ್ಲ ಸೆಟ್ ಮಾಡಿಕೊಂಡು ನಾವು ಚಿತ್ರದ ಪ್ರೊಡಕ್ಷನ್ ಅಂದರೆ ಶೂಟಿಂಗಿಗೆ ನಾವು ರೆಡಿ ಆದ್ವಿ. ಅದಕ್ಕಿಂತ ಮುಂಚೆ ನಾವು ಶೂಟಿಂಗಿಗೋಸ್ಕರ ಸ್ಥಳಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಆಯ್ಕೆಯ ಪ್ರೋಸೆಸ್ನಲ್ಲಿ ನಾವು ಹಂಪೆ, ಆನೆಗುಂದೆ, ಆಮೇಲೆ ಕನಕಗಿರಿ, ಅಲ್ಲಿ ಮುಸಲಾಪುರ ಅಂತ ಒಂದು ಸುಮಾರು 300-400 ವರ್ಷದ ಹಳೆಯ ಮನೆ ಇದೆ. ವಿಜಯನಗರ ಸಾಮ್ರಾಜ್ಯದ ಶೈಲಿನಲ್ಲಿ ಕಂಬಗಳಿರ್ಬೋದು, 100 ಕಂಬಗಳಿರ್ತಕ್ಕಂಥ ಮನೆಗಳಿದೆ. ಸೊ ಆ ಥರದ್ದಿರ್ಬೋದು ಎಲ್ಲ ಕಡೆ ನಾವು ನೋಡ್ಕೊಂಡು ಬಂದು, ಮತ್ತು ಈ ಚನ್ನಪಟ್ಟಣ, ಮೈಸೂರು ಆ ಭಾಗಗಳಲ್ಲಿ ಕೆಲವನ್ನ ನಾವು ನೋಡ್ಕೊಂಡು ಬಂದು, ಮತ್ತು ಬೆಂಗಳೂರಲ್ಲೂ ಕೂಡ ನಮಗೆ ಸೋಮನಹಳ್ಳಿ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಸುಮಾರು 150-200 ವರ್ಷಗಳ ಹಿಂದೆ ಆ ಶೈಲಿನಲ್ಲಿ ನವೀನವರ ಒಂದು ಮನೆ ಇದೆ. ಸೊ ಈ ಥರದ ನಾವು ಸ್ಥಳಗಳನ್ನು ನಾವು ಆಯ್ಕೆ ಮಾಡಿಕೊಂಡ್ವಿ. ಆಮೇಲೆ ಆಯ್ಕೆ ಮಾಡಿಕೊಂಡು ಚಿತ್ರದ ಶೂಟಿಂಗ್ ಹೋಗಬೇಕು. ಶೂಟಿಂಗ್ ಹೋಗ್ಬೇಕಂದಾಗ ಎಲ್ಲರ ಡೇಟ್ಗಳನ್ನ ಹೊಂದಿಸೋದೇ ಒಂದು ದೊಡ್ಡ ಚಾಲೆಂಜು. ಈ ಆರ್ಟಿಸ್ಟ್ ಸಿಕ್ಕಾಗ ನಮಗೆ ಟೆಕ್ನಿಷಿಯನ್ ಸಿಗಲ್ಲ, ಟೆಕ್ನಿಷಿಯನ್ ಸಿಕ್ಕಾಗ ನಾವು 4 ಜನದಲ್ಲಿ ಏನಾದರೂ ಕೆಲಸಗಳ ಒತ್ತಡದಿಂದ ನಾವು ಸಿಗದೆ ಹೋಗ್ಬೋದು. ಹಾಗಾಗಿ ಎಲ್ಲರದನ್ನು ಒಂದು ಡೈರಿ ತೊಗೊಂಡು ಎಲ್ಲರ ಡೇಟ್ಗಳನ್ನ ಹಾಕ್ಕೊಂಡು ಕಾಮನ್ ಡೇಟ್ಸ್ ಇದ್ದಾಗ ಆ ಡೇಟ್ನ 4-5 ದಿನದ ಒಂದು ಶೆಡ್ಯೂಲ್ ಹಾಕಿ ನಾವು ಶೂಟಿಂಗ್ನ ಸ್ಟಾರ್ಟ್ ಮಾಡ್ತಾಯಿದ್ವಿ. ಶೂಟಿಂಗ್ ಸ್ಟಾರ್ಟ್ ಅಂತಂದರೆ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗುತ್ತೆ, ಕಾಫಿ ತಿಂಡಿಯಿಂದ ಹಿಡಿದು. ಆಮೇಲೆ ಪ್ರೊಡಕ್ಷನ್ನವರು ಟೈಮಿಗೆ ಊಟ ತಿಂಡಿ ವ್ಯವಸ್ಥೆ ಮತ್ತು ಈ ಆರ್ಟಿಸ್ಟ್ನೆಲ್ಲ ಕರ್ಕೊಂಡು ಬರೋದಿರ್ಬೋದು. ಬೆಳಿಗ್ಗೆ ಮಾಡಿ ನೀವು 8:30-9 ಗಂಟೆಗೆ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಒಂದು ಸ್ವಲ್ಪ ನಿರಾಳತೆ ಆಗುತ್ತೆ. ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಆಗ್ತಿದ್ದಂಗೆ ಆರ್ಟಿಸ್ಟಿಗೆ ಕಾಸ್ಟ್ಯೂಮ್ಸ್ ಇರ್ಬೋದು, ಕಾಸ್ಟ್ಯೂಮ್ಸು ಮತ್ತು ಕಲಾ ನಿರ್ದೇಶನವನ್ನು ಪದ್ಮಕಲಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಒತ್ತಡದ ನಡುವೆನೂ ಅವರು ಪ್ರತಿಯೊಬ್ಬರಿಗೂ ಯಾವ ಕಾಸ್ಟ್ಯೂಮು, ಯಾವ ಆಭರಣಗಳಿರ್ಬೋದು ಎಲ್ಲವನ್ನು ನೆನಪಿಟ್ಕೊಂಡು ಅಚ್ಚುಕಟ್ಟಾಗಿ ಒಂದೊಂದು ಬ್ಯಾಗಲ್ಲಿ ಎಲ್ಲರ ಕಾಸ್ಟ್ಯೂಮ್ಸು ಮತ್ತು ಆಭರಣಗಳನ್ನು ಎಲ್ಲ ಹಾಕಿಟ್ಕೊಂಡು ಇಂಥವ್ರಿಗೆ ಇಂಥದ್ದೇ ಅಂತ ಹೇಳಿ ಅದನ್ನು ಕರೆಕ್ಟ್ ಟೈಮಿಗೆಲ್ಲ ಮೇಕಪ್ ಮ್ಯಾನ್ಗೆಲ್ಲ ಕೊಟ್ಟು ವಸ್ತ್ರಗಳನ್ನ ಹಾಕ್ಕೊಂಡು ನಾವು ಶೂಟಿಂಗಿಗೆ ರೆಡಿ ಆಗ್ತಾಯಿದ್ವಿ. ಶೂಟಿಂಗ್ ಅಂದ್ರೇ ಈ ಕಾಸ್ಟ್ಯೂಮ್ಗಳು ನೀವು ಚಿತ್ರವನ್ನು ನೋಡಿದಾಗ ಗೊತ್ತಾಗುತ್ತೆ, ಅಥವಾ ಕೆಲವು ಪ್ರೀಮಿಯರ್ ಶೋನಲ್ಲಿ ನೋಡಿದವ್ರು ಹೇಳಿದ್ರು, ಆ ಕಾಸ್ಟ್ಯೂಮ್ಗಳು ಮತ್ತು ಆಭರಣಗಳು ಹಾಕ್ಕೊಂಡು ಬೆಳಗ್ಗೆಯಿಂದ ವಿಗ್ಗಳು ಹಾಕ್ಕೊಂಡು ಬೆಳಗ್ಗೆಯಿಂದ ರಾತ್ರಿ ತನಕ ಇರೋದೇ ಒಂದು ದೊಡ್ಡ ಚಾಲೆಂಜು. ಆದರೆ ಎಲ್ಲ ಕಲಾವಿದರು ನಮ್ಮ ತಂಡದಲ್ಲಿ
ಕೆಲವು ಸೀನುಗಳಲ್ಲಂತೂ ಸರ್ 100, 150, 200 ಜನ ಇದ್ದಿದ್ದಿದೆ. ಅವರೆಲ್ಲ ಕಲಾವಿದ್ರಲ್ಲ, ಕಲಾವಿದರು ಅಲ್ಲ, ಬೆಲೆ ಕೊಟ್ಟು ಬಂದು ಆಮೇಲೆ ನಿಮ್ಮ ಕಡೆಯಿಂದ ಕೆಲವರೆಲ್ಲ ಈ ಭಜನಾ ಮಂಡಳಿಯವರು ತುಂಬ ಇಂಟ್ರೆಸ್ಟ್ ಕೊಟ್ಟು ಕೆಲವು ಏಕಾದಶಿ ದಿನ ಕೂಡ ನಾವು ಶೂಟಿಂಗ್ಗಳು ಮಾಡಿದ್ದೀವಿ. ಸೊ ಅಷ್ಟೊಂದು ಸದಸ್ಯರು ಅವ್ರಿಗೆ ಪಾತ್ರ, ಆಮೇಲೆ ಅವರು ಉಡುಗೆ ತೊಡುಗೆಗಳಿರ್ಬೋದು, ಆಮೇಲೆ ಎಷ್ಟೊಂದು ಜನಕ್ಕೆ ಕ್ಯಾಮ್ರಾ ಮತ್ತು ಶೂಟಿಂಗ್ ಬಗ್ಗೆ ಆದಷ್ಟು ಮೊದಲ ಅನುಭವ ಇರುತ್ತೆ, ಎಷ್ಟೊಂದು ಜನಕ್ಕೆ ಅದ್ರ ಬಗ್ಗೆ ಇಲ್ಲ. ಹಾಗಾಗಿ ನಿರ್ದೇಶಕರ ತಾಳ್ಮೆ ಇರ್ಬೋದು, ಮೇಡಮ್ ಅವರು ಎಲ್ಲ ತಂದು ಕಾಸ್ಟ್ಯೂಮ್ಸ್ ಎಲ್ಲರಿಗೂ ಹೊಂದಿಸಿ ಆ ಕಾಲಘಟ್ಟಕ್ಕೆ ಅಡ್ಜಸ್ಟ್ ಮಾಡಬೇಕಲ್ಲ. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಆ ಕಾಸ್ಟ್ಯೂಮ್ಸ್ ಏನಿದೆಲ್ಲ ಪೇಷನ್ಸ್ ಇಂದ ಮಾಡಿದ ಪದ್ಮಕಲಾ, ಹ್ಯಾಟ್ಸ್ ಆಫ್ ಟು ಮೇಡಮ್. ಪ್ರೊಡ್ಯೂಸರ್ ಅವರು ಪ್ಲಸ್ ಕಾಸ್ಟ್ಯೂಮ್ ಡಿಸೈನ್. ಹೌದು 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 ಹಾಗಾಗಿ ಹೌದು. ಅಲ್ಲ, ಅದು ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಒಂದು ಮಣಿಯಿಂದ ಹಿಡಿದು ಪೋಣಿಸಿದ್ದೀನಿ. ಯಾಕೆಂದರೆ ಅದರಲ್ಲಿ ನಮಗೆ ಭಕ್ತಿ ಇತ್ತು. ನಾನು ಮಾಡ್ತಾ ಇರೋದು ಅದೇ ಕಾಲ ಇದೆಲ್ಲ ಅಂತ. ನಾನು ಕಲಿಯುಗದಲ್ಲೂ ಇಲ್ಲ, ಬೆಂಗಳೂರಲ್ಲೂ ಇಲ್ಲ. ನಾವು ಇದ್ದಿದ್ದೇ ಕೃಷ್ಣದೇವರಾಯನ ಕಾಲ. ಒಂದೊಂದು ಪಾತ್ರನೂ ನನ್ನ ಕಣ್ಮುಂದೆ ನಿಂತ್ಕೋತಾ ಇತ್ತು. ಎಲ್ಲಿ ಏನು ಸಿಕ್ಕರೂ ತೊಗೊಂಬರೋದು. ಕೊನೆಗೆ ಶೂಟಿಂಗ್ ನಡೆಯುವಾಗಲೂ ಹೊಲ್ದಿದ್ದೀವಿ ನೋಡ್ಕೊಳ್ಳಿ. ಅಷ್ಟು ಜನಗಳು, ಅಷ್ಟು ಇದ್ಬೇಕು. ಅವ್ರನ್ನ ಇವ್ರಿಗೊಂದು ದಿವಸ 5 ದಿವಸದಲ್ಲಿ ಹುಷಾರಿಲ್ಲ, ನಮ್ಮ ಮಳೆಯ ಅಮೇರಿಕಾಗೆ ಹೋಗಬೇಕು. ಎಷ್ಟು ಅಂದರೆ ಎಲ್ಲ ಕಡೆನೂ ಅಡ್ಜಸ್ಟು, ಎಲ್ಲ ಕಡೆನೂ ಆ ಜನಗಳು ಹೆಂಗಾಗಿತ್ತು ಅಂದರೆ ಈ ಪಾತ್ರಕ್ಕೆ ಇವ್ರು ಸೂಟೇನೋ ಅನ್ನೋ ಹಾಗೆ ಆಡಿಷನ್ ಮಾಡಿದ್ರು ಸಿಗ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗೆ ಎಲ್ಲರೂ ಭಕ್ತಿ. ಯಾಕೆಂದರೆ ಅವನ್ನೆಲ್ಲ ನಾವು ನೆನೆಸ್ಕೊಳ್ಳೇಬೇಕು, ಹೌದೋ ಅಲ್ವಾ? ನಮ್ಮ ಟೈಮ್ಗೆ ಬಂದು ಅವರೆಲ್ಲ ಮಾಡದೇ ಇದ್ದಿದ್ರೆ ಇಂಥ ಅದ್ದೂರಿಯಾಗಿ ನಾವು ಕರ್ಕೊಂಡು ಬಂದು ಅಷ್ಟು ಜನನ ಹೆಂಗೆ ಮಾಡೋಕ್ಕಾಗ್ತಾಯಿತ್ತು? ಯಾಕೆಂದರೆ ಅವರಲ್ಲೆಲ್ಲ ಭಕ್ತಿ ಇತ್ತು. ಇದೆಲ್ಲನೂ ನನಗೆ ಅದೇ ಅನಿಸುತ್ತೆ, ಎಷ್ಟು 15 ವರ್ಷದ ಒಂದು ನನ್ನ ಕನಸನ್ನು ಆ ದೇವರು ಹೆಂಗೆ ಒಂದು ನನಸು ಮಾಡ್ದ. ಇನ್ನು ಇಂಥವರೆಲ್ಲ ಸೇರಿ ಅದನ್ನು ಚೆನ್ನಾಗಿ ಗೆಲ್ಲಿಸ್ಬಿಟ್ರೆ ನಾವು ಧನ್ಯರು, ಎಲ್ಲರೂ ಧನ್ಯರು ಅಲ್ವಾ? ನಿಜವಾಗ್ಲೂ ಒಂದು ಕೆಲಸ ಮಾಡಬೇಕಾದ್ರೆ ನಮಗೆ ನಿದ್ದೆನೇ ಬರಲ್ಲ, ಸದಾಗಲೂ ಅದ್ರ ಬಗ್ಗೆನೇ ಯೋಚನೆ. ನಾವು ಆ ಕಾಲ ನೋಡಿಲ್ಲ, ಅಂದಾಜಲ್ಲಿ ಈ ಕಾಲದಲ್ಲಿ ಹಿಂಗೆ ಹಾಕೋತಿರ್ಬೋದು, ಹೀಗೆ ಇರ್ಬೊಡವೆ ವಸ್ತು ಇರ್ಬೋದು, ಅದನ್ನು ಈ ಕಡೆ ಅಲ್ಲೂ ನೋಡು ಇಲ್ಲೂ ನೋಡು, ಆ ದೇವನೇ ಆ ಕೃಷ್ಣನೇ ಶಕ್ತಿ ಕೊಟ್ಟಿದ್ದ ಅಂತ ನಾವು ತಿಳ್ಕೊತೀವಪ್ಪ. ದುಡ್ಡು ಹವಣಿಸೋದು ಎಷ್ಟು ಕಷ್ಟ ಇರುತ್ತೆ. ಒಂದು ಸಿನಿಮಾ ಮಾಡಬೇಕಾದ್ರೆ ಅದಕ್ಕೆ ಎಷ್ಟೋ ಜನ ಸಹಾಯ ಮಾಡಿದ್ದಾರೆ, ಇನ್ವೆಸ್ಟ್ ಮಾಡಿ. ಫಸ್ಟ್ ನಮಗೆ ಗೊತ್ತೇ ಇಲ್ಲ, ಎಲ್ಲರನ್ನೂ ಕೇಳಿಬಿಡ್ತಾ ಇದ್ದೆ ನಾನು, ಇನ್ವೆಸ್ಟ್ ಮಾಡ್ತೀರಾ? ಏನೋ ತುಂಬ ಸುಲಭ, ಅವರು ಯಾರು ಪಾಪ ಇದ್ದಿಲ್ಲ ಆ ಥರ. ಆವಾಗ ಅರ್ಥ ಆಯಿತು ಯಾರದ್ದು ಲಭ್ಯ ಇರುತ್ತೋ ಅವ್ರದ್ದೇ ಆಗೋದು ಅಂತ. ಈಗ ನೀವು ಈ ದಾಸರ ಕೀರ್ತನೆಗಳಲ್ಲಿ ನಾವು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಹಲವಾರು ಮಹಾಭಾರತದ ಪಾತ್ರಗಳು ಬರುತ್ತೆ. ಅವರ ಪಾತ್ರಗಳಿಗೆ ಎಷ್ಟೊಂದು ಜನ ಬಂದು ಸಹಕರಿಸಿದ್ದಾರೆ. ಆಮೇಲೆ ಆ ಪಾತ್ರಗಳನ್ನ ಅಲ್ಲಲ್ಲಿ ನಾವು ಶೂಟಿಂಗ್ ಮಾಡಿ ಆ ಸಾಂಗ್ಗಳಲ್ಲೆಲ್ಲ ಬಳಸ್ಕೊಂಡಿದ್ದೀವಿ. ತುಂಬ ಅತ್ಯದ್ಭುತವಾಗಿ ಬಂದಿದೆ. ಈ ಮೂಲಕ ನಾವು ಹೇಳೋದೇನು ಅಂದರೆ 150 ಸುಮಾರು 200 ಕಲಾವಿದರು ಸಮಯಕ್ಕೆ ಸರಿಯಾಗಿ ಬಂದು ಅವರ ಕಾಸ್ಟ್ಯೂಮ್ ಹಾಕ್ಕೊಂಡು ನಮ್ಮ ಶೂಟಿಂಗಲ್ಲೆಲ್ಲ ಸಹಕರಿಸಿದವರಿಗೆ ಈ ಮುಖಾಂತರ ನಾವು ಈ ವಾಹಿನಿಯ ಮುಖಾಂತರ ಅವರೆಲ್ಲರಿಗೂ ಧನ್ಯವಾದಗಳನ್ನು ನಂದಿ ವಾಹಿನಿಯ ಮುಖಾಂತರ ಅವರೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀವಿ. ಆಮೇಲೆ ಅದ್ಭುತವಾದ ಲೊಕೇಶನ್ಗಳನ್ನ ಕೊಟ್ಟಂಥವ್ರು, ಆ ಸ್ಥಳದಲ್ಲಿ ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಂಥವ್ರಿಗೆ ಈ ಮೂಲಕ ನಾವು ತುಂಬ ಧನ್ಯವಾದಗಳನ್ನು ಅವ್ರಿಗೆ ತಿಳಿಸ್ತೀವಿ. ಕ್ಯಾಮ್ರಾಮನ್ನು ಸಿದ್ಧಾರ್ಥ ಅಂತ, ಅವರು ಅಷ್ಟೇ ಪಾಪ ಎಲ್ಲನೂ ಚಿಕ್ಕ ಹುಡುಗ ಆದರೂ ಇವರೇ ಮಾತು ಹೇಳಿ ಸರ್ ಥರ ಕಲಿಬೇಕು ಅನ್ನೋ ಒಂದು ಆಸಕ್ತಿ. ಆ ಥರ ಇರ್ಬೋದು. ಸಂಕಲನ ಅಂತೂ ಸುರೇಶ್ ಅರಸ್ ಅವರು ಎಲ್ರಿಗೂ ಗೊತ್ತಿರ್ಬೋದು, ಇಂಟರ್ನ್ಯಾಷನಲ್ಲು ಫೇಮಸ್ ಅವರು, ರಾಷ್ಟ್ರಪತಿ ಪ್ರಶಸ್ತಿನ ಬೇಕಾದಷ್ಟು ಸಲ ಪಡೆದವರು. ಅಂಥವ್ರು ಬಂದು ಸಂಕಲನ ಮಾಡಿದ್ರು. ಆಮೇಲಿಂದ ಇವರು ಪೋಸ್ಟ್ ಪ್ರೊಡಕ್ಷನ್ ವಿಭಾಗ CG ವರ್ಕು ಅನಿಲ್ ಕುಮಾರ್ ಅಂದ್ಬಿಟ್ಟು. ಯಾಕೆಂದರೆ ಎಷ್ಟೋ ಜನ ಏನು CG ವರ್ಕ್ ಅಲ್ಲೇ ಹೋಗ್ಬೋದಾಗಿತ್ತಲ್ಲ ಅಂತಾರೆ. ಈಗಿನ ಕಾಲಕ್ಕೆ ತಕ್ಕಂಗೆ ಒಂಚೂರು ನಾವು CG ಮಾಡಿ ಅದನ್ನು ಚೆನ್ನಾಗಿರುತ್ತೆ ಅಂತ. ಮತ್ತೆ ಇನ್ಯಾರು, ಆಮೇಲೆ ನಮ್ಮ ಮೇಕಪ್ ಮ್ಯಾನ್ ಕಲಾವಿದ ಪುರುಷೋತ್ತಮ್ ಮೈಸೂರು ಅವರು ಹಲವಾರು ದೊಡ್ಡ ಕಲಾವಿದರಿಗೆ, ವಿಷ್ಣುವರ್ಧನ್ ಅಂತವರಿಗೆ, ರವಿಚಂದ್ರನ್ ಅಂತವ್ರಿಗೆ ಮೇಕಪ್ ಮ್ಯಾನ್ ಆಗಿದ್ದಂಥವ್ರು. ಅವರು ನಮಗೆ ಮೇಕಪ್ ಮ್ಯಾನ್ ಆಗಿ ಬಂದು ತುಂಬ ಚೆನ್ನಾಗಿ ಮೇಕಪ್ ಎಲ್ಲ ಮಾಡಿಕೊಟ್ಟು, ಆಮೇಲೆ ನ್ಯಾಷನಲ್ ಅವಾರ್ಡ್ ಬಂದಿರತಕ್ಕಂಥ ನಮ್ಮ ಸುರೇಶ್ ಅರಸ್ ಅವರು ಎಡಿಟಿಂಗ್ ಮಾಡಿದ್ದಾರೆ. ಗಾಯಕರಂತೂ ಅದ್ಭುತವಾದ ಗಾಯಕರು ಎಲ್ಲರೂ. ಅನಿಲ್ ಅಂತ DI ಮತ್ತು CG ವರ್ಕ್ನ ಮಾಡಿದ್ದಾರೆ. ಆಮೇಲೆ NFDC ಸ್ಟುಡಿಯೋ ಅಂತ ಇದೆ ರಾಜಾಜಿನಗರದಲ್ಲಿ, ಅವರು ನಮಗೆ ಡಬ್ಬಿಂಗು ಮತ್ತು ಎಡಿಟಿಂಗ್ ಸ್ಟುಡಿಯೋವನ್ನು ಒದಗಿಸ್ಕೊಟ್ಟು. ಹಾಡಲ್ಲಿ ಅಜಯ್ ವಾರಿಯಾರು, ಕೀರ್ತನ ಹೊಳ್ಳ, ರೋಹಿತ್ ಭಟ್ಟು, ಬಾಲಸುಬ್ರಹ್ಮಣ್ಯ ಶರ್ಮಾ, ಭಾರ್ಗವ, ಆಮೇಲಿಂದ ಇನ್ನೊಬ್ರು ವಿಜಯಾನಂದ ನಾಯಕ್, ಆಮೇಲೆ ನಿಮ್ಮ ಮಗಳು ದಿವ್ಯಾ ಅವರು ಶೀರ್ಷಿಕೆ ಗೀತೆಯನ್ನು ಹಾಡಿ. ಅದು ಏನಂದ್ರೆ ಇದು ಫುಲ್ಲು ಜೆಂಟ್ಸ್ದೇ ಅಲ್ವಾ ಎಲ್ಲ
ಇದ್ದಿದ್ದು. ಅವ್ರು ಅಮೇರಿಕಾಲ್ ಕೇಳಿದ್ರಂತೆ, ನೀವು ಯಾಕೆ ಹಾಡಿಲ್ಲ ಅಂತ. ಅದಕ್ಕಿಲ್ಲ, ಅದಿರೋದೆಲ್ಲ ದಾಸರದು ಇದು, ಯಾಕೆ ಟೈಟಲ್ ಸಾಂಗ್ ಹಾಡ್ಬೋದಲ್ಲ ಅಂತ ಹೇಳಿ ಆವಾಗ ಬಂದಾಗ 10 ನಿಮಿಷದಲ್ಲಿ ಇವರು ಆ ಟೈಟಲ್ ಸಾಂಗ್ ಬರೆದಿದ್ದು. ಅವಳು ಹಾಡಿದ್ದು ಇವರೇ, ನಮ್ಮ ಇವರು ಕಲಾವಲ್ಲಭ. ಅದನ್ನ ತುಂಬ ಚೆನ್ನಾಗಿ, ಮೋಸ್ಟ್ಲಿ ಅದೊಂದು ಇದಾಗ್ಬಿಡ್ಬೋದು, ಸಂಕೀರ್ತನ ಅದು ಒಂದು ಕೀರ್ತನೆ ಥರನೇ ಆಗೋಗಿದೆ. ಮೊನ್ನೆ ವಿ ಮನೋಹರ್ ಕೇಳಿದ್ರು, ಯಾರು ಹಾಡಿದ್ದಾರೆ, ತುಂಬ ಚೆನ್ನಾಗಿದೆ ವಾಯ್ಸು. ನಾವೊಂದು ಸಮಾಧಾನ, ಅಲ್ಲಿಂದ ಬಂದು ಇವ್ರು ಬರೆದಿರೋದಕ್ಕೂ ಅವಳು ಅವಾಗ ಬರೋದಕ್ಕೂ ಸರಿ ಹೋಯ್ತು. ಬಂದು ಹಾಡಿಬಿಟ್ಟು ಇದಾಗಿದ್ದು. ಪಾಪ ಪ್ರಭಾ ಸ್ಟುಡಿಯೋ ಅಲ್ಲಿ ಎಲ್ಲನೂ ರೆಕಾರ್ಡಿಂಗ್ಗಳಾಗಿದ್ದು. ಸೊ ಜಯರಾಜ್ ಅವರೇ, ಕೊನೆಯದಾಗಿ ಇದೆಲ್ಲ ನಾವು ಹಂತವನ್ನು ದಾಟಿ ಆಮೇಲೆ ಸೆನ್ಸಾರನ್ನು ಮಾಡ್ಕೊಂಡಿದ್ವಿ, ಆಮೇಲೆ ಪ್ರೀಮಿಯರ್ ಶೋಗಳನ್ನು ಮಾಡಿದ್ವಿ, ಮತ್ತು ಪ್ರೇಕ್ಷಕರ ಅಭಿಪ್ರಾಯಗಳು ತುಂಬ ಅದ್ಭುತವಾಗಿದೆ. ಹಲವಾರು ಗಣ್ಯರು, ಗುರುಗಳು, ಸ್ವಾಮಿಗಳು ಮತ್ತು ಪ್ರಮುಖರು, ಪ್ರವಚನಕಾರರು ಎಲ್ಲರೂ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಈಗ ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ, ರಿಲೀಸ್ ಹಂತಕ್ಕೆ. ಸೊ ಏಪ್ರಿಲ್ 17 ಈ ಸಿನಿಮಾವನ್ನು ಕರ್ನಾಟಕದಾದ್ಯಂತ, ಇದೇ ತಿಂಗಳು ಏಪ್ರಿಲ್ 17ನೇ ತಾರೀಕು ಕರ್ನಾಟಕದಾದ್ಯಂತ ಈ ಚಲನಚಿತ್ರವನ್ನು ರಿಲೀಸ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಈ ನಿಮ್ಮ ನಂದಿ ವಾಹಿನಿ ಮುಖಾಂತರ ಹಾಗೆ ನಾವು ಪ್ರೇಕ್ಷಕರನ್ನ ಕೇಳ್ಕೊಳ್ಳೋದೇನೆಂದರೆ, ಈ ಚಿತ್ರವನ್ನು ಚಲನಚಿತ್ರ ಮಂದಿರಕ್ಕೆ ಬಂದು ಚಿತ್ರವನ್ನು ವೀಕ್ಷಿಸಿ, ನೀವು ವೀಕ್ಷಿಸೋದಲ್ಲದೆ ನಿಮ್ಮ ಸ್ನೇಹಿತರು, ಬಂಧು ಬಳಗದವರಿಗೂ ಎಲ್ಲರಿಗೂ ಹೇಳಿ ಅವರನ್ನು ಚಲನಚಿತ್ರವನ್ನು ನೋಡುವಂತೆ ಪ್ರೇರೇಪಿಸಬೇಕು, ಮಾಡಬೇಕು ಅಂತ ಈ ಮೂಲಕ ನಿಮ್ಮೆಲ್ಲರನ್ನ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದು ಮೊದಲನೇ ವಾರದಲ್ಲೇ ದಯವಿಟ್ಟು ಬರೋದಕ್ಕೆ ಶುರು ಮಾಡಿ. ಹೌದು ಹೌದು, ಎಲ್ಲ ಈಗ ನಿಮ್ಮ ಕೈಯಲ್ಲೇ ಇದೆ, ಮೊದಲನೇ ಶೋ ಇಂದಾನೆ ನಾವು ಬರಬೇಕು. ನಿಮ್ಗಳನ್ನೆಲ್ಲ ನಾವು ಅದನ್ನೇ ನೀವು ನೋಡಿ ಬೇರೆಯವ್ರಿಗೂ ಹೇಳಿ. ಇದು ಎಲ್ಲರೂ ತಿದ್ಕೊಳ್ಳೋ ಅಂಥ ಒಂದು ಚಲನಚಿತ್ರ ಆಗಿದೆ. ಅಂದರೆ ಮೇಯ್ನ್ ನಾವು ಹೇಳಿಲ್ಲ, ಈಗ ಹೇಳ್ತೀನಿ. ಇದು ಧರ್ಮದ ಬಗ್ಗೆ, ಮತ್ತು ಯಾರನ್ನೂ ಕೊಲ್ಲಬೇಡಿ, ಯಾರನ್ನೂ ದೋಚಬೇಡಿ ಅಂತ ಚಿತ್ರದ ಮೊದಲಲ್ಲೇ ವ್ಯಾಸರಾಜರು ಕೃಷ್ಣದೇವರಾಯಂಗೆ ಹೇಳ್ತಾರೆ. ಆ ಥರ ನಮಗೆ ಧರ್ಮ ಬೋಧಿಸೋ ಅಂತ ಒಂದು ಚಲನಚಿತ್ರ ಇದಾಗಿದೆ. ಹಾಡುಗಳಲ್ಲೇ ಸಮಾಜವನ್ನು ತಿದ್ದ ಅಂತ ಒಂದು ವಾಕ್ಯಗಳಿದೆ. ಇವುಗಳನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಾಗ ನಾವೆಲ್ಲರೂ ಸತ್ಪ್ರಜೆಗಳಾಗೋಕ್ಕೆ ಸಾಧ್ಯ ಇದೆ. ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳನ್ನ, ಮರಿಮಕ್ಳಿಗೆ ಎಲ್ಲರೂ ಕರ್ಕೊಂಡು ಬನ್ನಿ. ಆ ಮಕ್ಕಳಿಗೆ ನಾವು ಹೇಳೋಕ್ಕಾಗದೇ ಇರೋದನ್ನು ಈ ಚಲನಚಿತ್ರದ ಮೂಲಕ ತೋರಿಸಿ ಹೇಳ್ಬೋದು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಮತ್ತು ನಮ್ಮ ಜಯರಾಜ್ ಅವರು ತಮ್ಮ ವಾಹಿನಿ ಮುಖಾಂತರ ನಮ್ಮೆಲ್ಲರನ್ನು ಇವತ್ತು ಕರೆದು ನಮ್ಮ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಅವಕಾಶವನ್ನು ಕೊಟ್ಟು ನಿಮ್ಮೆಲ್ಲರನ್ನು ಈ ವಾಹಿನಿಯ ಮುಖಾಂತರ ನಿಮ್ಮೆಲ್ಲರನ್ನು ನಾವು ತಲುಪುವುದಕ್ಕೆ ನಮ್ಮ ಜಯರಾಜ್ ಅವರು ತುಂಬ ಸಹಾಯ ಮಾಡಿದ್ದೀರಾ. ನೀವು ನಮ್ಮನ್ನು ಕರೆದಿಲ್ಲಿ ಮಾತಾಡಿಸಿದ್ದಕ್ಕೆ ನಮಗೆ ತುಂಬ ಹೃದಯದ ಧನ್ಯವಾದಗಳು. ಸಾಫಲ್ಯ ಮೂವಿ ಸಂಕೀರ್ತನ ಚಿತ್ರತಂಡದಿಂದ ಯಾವುದೇ ಚಲನಚಿತ್ರ ಇರ್ಬೋದು, ಇದಕ್ಕೆ ನಮ್ಮ ನಂದಿ ವಾಹಿನಿ ಮತ್ತು ದಾಸವಾಣಿ ಕರ್ನಾಟಕ ಎಂದಿಗೂ ಸಹಕಾರ ನೀಡುತ್ತೆ. ನೋಡಿರಲ್ಲ ವೀಕ್ಷಕರೇ, ಇವತ್ತು ಅವರು ತಾವು ಮನಸ್ಸಿನ ಮಾತುಗಳು, ತಾವು ಪಟ್ಟಂಥ ಕಷ್ಟ ಮತ್ತು ಹೇಗೆ ಈ ಒಂದು ಚಲನಚಿತ್ರವನ್ನು ಅವರು ಮಾಡಿದ್ದಾರೆ ಅನ್ನುವಂಥ ಅವರಿಂದನೇ ಕೇಳಿದ್ದೀರಾ. ಸೊ ಈ ಒಂದು ತಂಡ ಶ್ರಮಪಟ್ಟು ಈ ಒಂದು ಅದ್ಭುತವಾದ ಚಿತ್ರವನ್ನು ಮಾಡಿದ್ದಾರೆ. ಎಲ್ಲರೂ ನೀವು ಬನ್ನಿ, ನಿಮ್ಮ ಪರಿವಾರದವರನ್ನು ಕರೆತನ್ನಿ, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು ಎಲ್ರಿಗೂ ಈ ಒಂದು ದಾಸರ ಚಿತ್ರವನ್ನು ತೋರಿಸಿ. ಯಾಕೆಂದರೆ ನೋಡೋದ್ರಿಂದ ಅವರಿಗೆ ಅರ್ಥ ಆಗುತ್ತೆ ಹೇಗೆ ದಾಸರಿದ್ದರು, ಯಾವ್ಯಾವ ದಾಸರಿದ್ದರು ಈಗಿನ ಜನ್ರೇಷನ್ ಅವರಿಗೆ. ಸೊ ಹಾಗಾಗಿ ತಾವೆಲ್ಲರೂ ಈ ಚಲನಚಿತ್ರಕ್ಕೆ ನಿಮ್ಮ ಆಶೀರ್ವಾದ ಮಾಡ್ತೀರಂತಂದು ನಾವು ಆಶಿಸುತ್ತೇವೆ. ಖಂಡಿತ ಏಪ್ರಿಲ್ 17ಕ್ಕೆ ಈ ಚಲನಚಿತ್ರ ಕರ್ನಾಟಕದಾದ್ಯಂತ ಬಿಡುಗಡೆ ಆಗುತ್ತೆ. ತಾವೆಲ್ಲರೂ ತಮ್ಮ ಪರಿವಾರ ಸಮೇತ, ಭಜನಾ ಮಂಡಳಿಯವರಿದ್ದರೆ ಪೂರ್ವ ಭಜನಾ ಮಂಡಳಿಗಳು ಗುಂಪು ಗುಂಪಾಗಿ ಬಂದು ಈ ಚಲನಚಿತ್ರವನ್ನು ವೀಕ್ಷಿಸಿ ಆಶೀರ್ವದಿಸಬೇಕೆ ಕೇಳ್ಕೊಳ್ತೀವಿ. ಇಷ್ಟನ್ನು ಹೇಳ್ತಾ ಈ ಸಂಕೀರ್ತನ ಚಲನಚಿತ್ರದ ಯಶಸ್ಸಿಗಾಗಿ ಹರಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ.